ನಮಸ್ಕಾರ ಸ್ನೇಹಿತರೆ, ನಾನು ಎನ್ ಕರಿಬಸಪ್ಪ, ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿಕಾರಿಪುರ ವತಿಯಿಂದ ಈ ತರಗತಿಯಲ್ಲಿ ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಅತ್ಯಂತ ಪ್ರತಿಭಾವಂತ ಹಾಗೆಯೇ ಭಾಳಷ್ಟು ಸಮಾಜದಲ್ಲಿ ಒಂದು ಜಿಜ್ಞಾಸೆಗೆ ಚರ್ಚೆಗೆ ಒಳಪಟ್ಟಂತಹ ಒಂದು ವ್ಯಕ್ತಿತ್ವ ಯು ಆರ್ ಅನಂತಮೂರ್ತಿ ಅವರ ಒಂದು ಪರಿಚಯ, ಅವರ ಸಾಹಿತ್ಯದ ಅವಲೋಕನ, ಈ ವಿಚಾರವನ್ನು ನಿಮ್ಮ ಮುಂದೆ ತಗೊಂಡು ಚರ್ಚೆ ಮಾಡೋದಕ್ಕೆ ಈ ತರಗತಿಯನ್ನು ಬಳಸ್ಕೊಳ್ತಾ ಇದ್ದೇನೆ. ಈ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ನಾನು ಈ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ಯು ಆರ್ ಅನಂತಮೂರ್ತಿ ಅವರ ವಿಶಿಷ್ಟವಾದಂಥ ವ್ಯಕ್ತಿತ್ವದಿಂದ ಜನಮಾನಸದಲ್ಲಿ ಈಗ ಉಳ್ಕೊಂಡಿದ್ದಾರೆ, ಮುಂದೆ ಉಳಿತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಭಾಳ ವಿಶಿಷ್ಟವಾದಂಥ ಒಂದು ಪ್ರತಿಭೆ. ಅವರು ಒಂದು ಒಳ್ಳೆಯ ಒಂದು ಸಂದೇಶದ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಭಾಳ ವಿಶೇಷವಾದಂಥ ಒಂದು ಮಾತನ್ನು ಹೇಳ್ತಾರೆ. ನಮಗೆ ಬೇಕಾಗಿರುವುದು ಧರ್ಮ ತೋರಿಸಿಕೊಟ್ಟಿರುವ ನೈತಿಕ ಮೌಲ್ಯಗಳನ್ನು. ನಮಗೆ ಬೇಕಾಗಿರುವುದು ಧರ್ಮ ತೋರಿಸಿಕೊಟ್ಟಿರುವ ನೈತಿಕ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೆ ಹರಿಸುವ ದಾರಿ ಮತ್ತು ಅದು ಬೋಧಿಸುವ ಧರ್ಮ ಬೋಧಿಸುವ ಧ್ಯಾನದ ಶಿಸ್ತನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು. ಈ ಎರಡು ಬಹಳ ಪ್ರಮುಖವಾಗಿರುವಂಥ ಒಂದು ಅಂಶಗಳು ಅಂತ ನಾನಂತೂ ಭಾವಿಸ್ತೀನಿ. ಬಹಳ ಒಳ್ಳೆಯ ಒಂದು ಸಂದೇಶವನ್ನು ಹೇಳ್ತಾರೆ. ಈಗ ಧರ್ಮ ಬಹಳ ವಿಶಿಷ್ಟವಾದಂಥ ಬಹಳ ಸೂಕ್ಷ್ಮವಾದಂಥ ಒಂದು ವಿಚಾರ. ಅದು ಈಗ ಯಾವುದೇ ಧರ್ಮ ಇರ್ಬೋದು, ಒಂದು ಮಾನವನ ಕಲ್ಯಾಣಕ್ಕಾಗಿ, ಸಮಾಜದ ಒಳಿತಿಗಾಗಿ ಮತ್ತು ಮನಸ್ಸಿನ ಸಂಸ್ಕಾರಕ್ಕಾಗಿ ಧರ್ಮ ರಚನೆ ಆಗಿದೆ. ಆದರೆ ಧರ್ಮದ ಆಚರಣೆಯಲ್ಲಿ, ಅದನ್ನು ಅನುಸರಣೆಯಲ್ಲಿ ಭಾಳಷ್ಟು ಗೊಂದಲಗಳು, ಭಾಳಷ್ಟು ಅಡೆತಡೆಗಳು, ಒಂದಿಷ್ಟು ಮೂಢನಂಬಿಕೆಗಳು ಇದು ಭಾಳಷ್ಟು ಮೇಳೈಸಿ ಹೋಗಿಬಿಟ್ಟಿದೆ. ಹಾಗಾಗಿ ಏನು ಅದರಲ್ಲಿ ಕಂಡುಕೋಬೇಕಾಗಿತ್ತೋ, ಏನು ಅದರಲ್ಲಿ ಪಾಲಿಸಬೇಕಾಗಿತ್ತೋ ಅದನ್ನು ಪಾಲಿಸದ್ದೇ ಬೇರೆ ಬೇರೆ ರೀತಿಯಲ್ಲಿ ಅದು ಬಳಕೆ ಆಗುವಂತಹ ಒಂದು ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿಯೇ ಕವಿ ಈ ಮಾತನ್ನು ಹೇಳ್ತಾರೆ, ನಮಗೆ ಬೇಕಾಗಿರುವುದು ಧರ್ಮ ತೋರಿಸಿಕೊಟ್ಟಿರುವ ನೈತಿಕ ಮೌಲ್ಯಗಳನ್ನು. ಬಹಳ ಮುಖ್ಯವಾಗಿರುವಂಥದ್ದು ನೈತಿಕ ಮೌಲ್ಯಗಳು ಧರ್ಮದಲ್ಲಿ ಅಳವಡಿಸಲ್ಪಟ್ಟಿವೆ. ಅದನ್ನು ಗುರುತಿಸುವಂತಹ ಕೆಲಸ ಆಗಬೇಕು. ಅಷ್ಟೇ ಅಲ್ಲ, ಅದನ್ನು ಮುಂದಿನ ತಲೆಮಾರಿಗೆ ಅದನ್ನು ಹರಿಸುವಂತಹ ದಾರಿ ಯಾವುದು ಅಂತ ಕಂಡುಕೋಬೇಕಾಗಿದೆ ಬಹಳ ಮುಖ್ಯವಾಗಿ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಧರ್ಮದ ಅದು ಬೋಧಿಸುವಂಥ ಧ್ಯಾನದ ಶಿಸ್ತಿದೆಯಲ್ಲ, ಧರ್ಮ ಬೋಧಿಸುವ ಧ್ಯಾನದ ಶಿಸ್ತು, ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ನಾವು ಸೃಷ್ಟಿಸಬೇಕಾಗಿದೆ, ಅದನ್ನು ಉಳಿಸಬೇಕಾಗಿದೆ, ಮತ್ತಷ್ಟು ಅದನ್ನು ಪಕ್ವತೆ ಕಡೆಗೆ, ಸರಿಯಾದ ದಾರಿಯ ಕಡೆಗೆ ಕೊಂಡೊಯ್ಯಬೇಕಾಗಿದೆ ಅನ್ನೋದನ್ನು ಭಾಳ ವಿಶೇಷವಾದಂತಹ ಒಂದು ಸತ್ವವನ್ನು ಅವರು ಹೇಳ್ತಾರೆ. ಅದನ್ನೇ ಏನು ಹೇಳಿದ್ದಾರೆ ಕವಿ, ಸಂದೇಶ ಏನು ಹೇಳಿದ್ದಾರೆ, ಅವರ ಜೀವನದ ಎಲ್ಲ ಘಟನೆಗಳಲ್ಲಿ, ಅವರ ಜೀವನದ ಎಲ್ಲ ಮಾತುಗಳಲ್ಲಿ, ಕೃತಿಗಳಲ್ಲಿ ಅದನ್ನು ಒಡಮೂಡಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಯು ಆರ್ ಅನಂತಮೂರ್ತಿ. ಹಾಗಾಗಿ ಅವರನ್ನು ವಿಶೇಷವಾದಂಥ ದೃಷ್ಟಿಯಲ್ಲೇ ನಾವು ನೋಡಬೇಕಾಗುತ್ತೆ ಅನ್ನೋದು ಭಾಳ ಮುಖ್ಯವಾದಂಥ ಅಂಶ. ಅವರ ಸಾಹಿತ್ಯ ಮತ್ತು ಅವರ ಅವಲೋಕನವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಾನು ಹಂಚ್ಕೊತೀನಿ. ಆದರೆ ಅವರ ಒಂದು ಸಂಕ್ಷಿಪ್ತ ಪರಿಚಯ ನೋಡೋದಾದರೆ, ಯು ಆರ್ ಅನಂತಮೂರ್ತಿ ಡಿಸೆಂಬರ್ 21, 1932 ಜನಿಸ್ತಾರೆ. ಅವರ ಜನನ ಕಾಲ. ಹಾಗೆ ಇವರು ಎಲ್ಲೇರು ಅಂದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಅನ್ನುವಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಅನ್ನೋದು ಸಹಿತ ಬಹಳ ಮುಖ್ಯವಾದಂಥ ಒಂದು ಘಟ್ಟ. ಹಾಗೆ ಇವ್ರ ತಂದೆ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅಂಥೇಳಿ, ತಾಯಿ ಹೆಸರು ಶ್ರೀಮತಿ ಸತ್ಯಭಾಮ. ಅವರನ್ನು ಸತ್ಯಮ್ಮ ಅಥವಾ ಸತ್ಯಕ್ಕ ಅಂತಂದೇ ಕರೀತಾ ಇದ್ದರು ಅವರನ್ನು. ಈ ಯು ಆರ್ ಅನಂತಮೂರ್ತಿ ಅವರ ಪೂರ್ಣ ಹೆಸರು ಸಹಿತ ನಾವು ಗಮನಿಸಬೇಕಾಗತ್ತೆ. ಯು ಅಂದರೆ ಉಡುಪಿ, ಹಾಗೆಯೇ ಆರ್ ಅಂದರೆ ರಾಜಗೋಪಾಲಾಚಾರ್ಯ, ಅನಂತಮೂರ್ತಿ ಅವರ ಹೆಸರು. ಹೀಗೆ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗೆ ಅವರ ಸ್ವಂತ ಊರು ಯಾವುದು ಅನ್ನೋದು ಸಹಿತ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಅವರ ಸ್ವಂತ ಊರು ತೀರ್ಥಹಳ್ಳಿ ತಾಲೂಕು ದೂರ್ವಾಸಪುರ ಅನ್ನೋದು ಅವರ ಸ್ವಂತ ಊರು, ದೂರ್ವಾಸಪುರ. ಆ ಮೇಳಿಗೆ ಅವರ ತಾಯಿಯ ಊರು. ಮೇಳಿಗೆಯಲ್ಲಿ ಅವರು ಜನಿಸ್ತಾರೆ, ಆದರೆ ಸ್ವಂತ ಊರು ದೂರ್ವಾಸಪುರ ಅನ್ನೋದು ನಮ್ಮ ಗಮನಕ್ಕಿರಲಿ. ಹಾಗೆಯೇ ಇವರ ಹೆಂಡತಿ ಶ್ರೀಮತಿ ಎಸ್ತರ್ ಅಂಥೇಳಿ, ಇವರು ಒಂದು ಕ್ರಾಂತಿಕಾರಕವಾದಂಥ ಬದುಕು ಅಂತ ಅನ್ಕೋಬಹುದು.
ಮದುವೆನೂ ಸಹಿತ ಅವರು ಪ್ರೀತಿಯ ಒಂದು ಸಂಕೇತವಾಗಿ ಮದುವೆಯನ್ನು ಮಾಡ್ಕೊತಾರೆ. ಇದನ್ನು ಲವ್ ಮ್ಯಾರೇಜ್ ಅಂತಂದು ಹೇಳ್ಬೋದು. ಆಮೇಲೆ ಅವರು ಅನ್ಯ ಧರ್ಮೀಯರು ಅಂದರೆ ಮಾನವೀಯ ಒಂದು ನೆಲೆಗಟ್ಟನ್ನು ಇವರು ಕಟ್ಕೊಳ್ಳೋದಕ್ಕೆ, ಮಾನವ ಧರ್ಮವನ್ನು ಸೃಷ್ಟಿ ಮಾಡೋದಕ್ಕೆ, ತಮ್ಮ ಬದುಕಿನಲ್ಲೂ ಸಹಿತ ಇದನ್ನು ಕಂಡುಕೊಳ್ಳೋದಕ್ಕೆ ಇವರು ಪ್ರಯತ್ನಿಸ್ತಾರೆ. ಹಾಗೆ ಶ್ರೀಮತಿ ಎಸ್ತರ್ ಅವರು ಇವರ ಶ್ರೀಮತಿ ಆಗ್ತಾರೆ, ಹೆಂಡತಿ ಆಗ್ತಾರೆ. ಇವರಿಗೆ ಮಗ ಶರತ್ ಅಂಥೇಳಿ, ಮಗಳು ಅನುರಾಧ ಅಂಥೇಳಿ. ಇದು ಅವರ ಕುಟುಂಬದ ಒಂದು ಸಂಕ್ಷಿಪ್ತವಾದಂತಹ ಪರಿಚಯ. ಇವರ ಸಂಗಾತಿ ಮತ್ತು ಅವರ ಒಂದು ಭಾವಚಿತ್ರನೂ ಸಹಿತ ಅಪರೂಪದವಾದಂಥ ಒಂದು ಭಾವಚಿತ್ರವನ್ನು ಸಹಿತ ನೀವು ಗಮನಿಸ್ಬೋದು. ಅಲ್ಲಿ ಎಸ್ತರ್ ಮೇಡಮ್ ಅವರು ಮತ್ತು ಯು ಆರ್ ಅನಂತಮೂರ್ತಿ ಅವರ ಒಂದು ಭಾವಚಿತ್ರ ಆಗಿದೆ ಅದು. ಹಾಗೆ ಇನ್ನೊಂದು ಒಂದು ಬಹಳ ವಿಶೇಷವಾದಂಥ ಅಪರೂಪದ ಮತ್ತೊಂದು ಭಾವಚಿತ್ರ ನೀವು ಗಮನಿಸ್ಬೋದು. ಅಲ್ಲಿ ತನ್ನ ಮಗ ಶರತ್ ಜೊತೆಯಲ್ಲಿ, ಅಲ್ಲಿ ಶ್ರೀಮತಿ ಎಸ್ತರ್ ಅವರ ಜೊತೆಯಲ್ಲಿ ಅಲ್ಲಿ ಯು ಆರ್ ಅನಂತಮೂರ್ತಿ ಅವರ ಒಂದು ಉತ್ತಮವಾದಂಥ ಅಪರೂಪದ ಒಂದು ಭಾವಚಿತ್ರವನ್ನು ಸಹಿತ ನೀವು ಗಮನಿಸ್ಬೋದು. ಓಕೆ ಸ್ನೇಹಿತರೆ, ಅವರ ಒಂದಿಷ್ಟು ಶಿಕ್ಷಣದ ಬಗ್ಗೆ, ಅವರ ಮುಂದಿನ ಒಂದಿಷ್ಟು ಪರಿಚಯವನ್ನು ಮಾಡ್ತಾ ಹೋಗೋಣ. ಯು ಆರ್ ಅನಂತಮೂರ್ತಿ ಅವರು ಅವರ ಶಿಕ್ಷಣ ಹೇಗೆ ಪ್ರಾರಂಭ ಆಯಿತು ಮತ್ತು ಹೇಗೆ ಅವರು ಶಿಕ್ಷಣದಲ್ಲಿ ಒಂದು ಪ್ರಾವೀಣ್ಯತೆಯನ್ನು, ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದರು ಅಂತ ನೋಡೋದಾದರೆ, ದುರ್ವಾಸಪುರದಲ್ಲಿನ ಸಂಸ್ಕೃತ ಪಾಠಶಾಲೆ ಅಲ್ಲಿ ವೇದಾಧ್ಯಯನ ಮತ್ತು ಪ್ರಾರಂಭಿಕ ಶಿಕ್ಷಣ ಆಯಿತು ಅಂತ ನಾವು ಗುರುತಿಸ್ತೀವಿ, ಗಮನಿಸ್ತೀವಿ. ಅವರ ಬಾಲ್ಯವನ್ನು ಅಥವಾ ಅವರ ಶಿಕ್ಷಣವನ್ನು ಅಥವಾ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ಗಮನಿಸುವಾಗ ದುರ್ವಾಸಪುರದಲ್ಲಿ ಇರುವಂಥ ಸಂಸ್ಕೃತ ಪಾಠಶಾಲೆಯಲ್ಲಿ ವೇದಾಧ್ಯಯನವನ್ನು ಪ್ರಾರಂಭಿಸ್ತಾರೆ. ಇದು ಅವರ ಪ್ರಾರಂಭಿಕ ಶಿಕ್ಷಣ. ಹಾಗೆ ಕೋಣಂದೂರು ಹಾಗೆ ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡೀತಾರೆ. ಹಾಗೆ ಶಿವಮೊಗ್ಗ ನಗರ, ಅಲ್ಲಿಗೆ ನಮ್ಮ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಆಗಿರೋದ್ರಿಂದ ತೀರ್ಥಹಳ್ಳಿಗೂ ಶಿವಮೊಗ್ಗಕ್ಕೂ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಹಾಗಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಇಂಟರ್ಮೀಡಿಯೇಟ್ ಓದೋದಕ್ಕಾಗಿ ಸರ್ಕಾರಿ ಕಾಲೇಜನ್ನು ಶಿವಮೊಗ್ಗದಲ್ಲಿ ಸೇರ್ಕೊಂತಾರೆ. ಹಾಗೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯನ್ನು ಪಡಿತಾರೆ. ಹಾಗಾಗಿ ಆ ಶಿವಮೊಗ್ಗದಿಂದ ಅವರು ಏನು, ಉದಾಹರಣೆಗೆ ತೀರ್ಥಹಳ್ಳಿಯ ಮತ್ತೊಂದು ಪ್ರತಿಭೆ ಕುವೆಂಪುರವರ ಹೇಗೆ ಶಿಕ್ಷಣ ಮುಂದುವರಿತೋ ಅದೇ ದಾರಿಯಲ್ಲಿ ಇವರು ಸಹಿತ ಮುಂದುವರಿತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ 1956ರಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ MA ಪದವಿಯನ್ನು ಇವರು ಗಳಿಸ್ತಾರೆ. ಅದು ಬಹಳ ಮುಖ್ಯವಾಗಿ ಚಿನ್ನದ ಪದಕದೊಂದಿಗೆ. ಅಂದರೆ ಅಂಥ ಪ್ರತಿಭಾವಂತ ಒಬ್ಬ ವಿದ್ಯಾರ್ಥಿ ಆಗಿದ್ದರು. ಇವರು MA ಇನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಇವರು ಗುರುತಿಸ್ಕೊಂತಾರೆ. ಆದರೆ ಇವರು ಬರೆದಿದ್ದೆಲ್ಲ ಕನ್ನಡದಲ್ಲಿ, ಹಾಗಾಗಿ ಶ್ರೇಷ್ಠ ಕನ್ನಡದ ಕವಿಯಾಗಿ ರೂಪುಗೊಳ್ತಾರೆ. ಹಾಗೆ ಅವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂದರೆ PhD ಅಧ್ಯಯನಕ್ಕಾಗಿ ಇವರು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯಕ್ಕೆ 1966ರಲ್ಲಿ PhD ಪದವಿಯನ್ನು ಗಳಿಸ್ತಾರೆ ಅನ್ನೋದು ಸಹಿತ ನಾವಿಲ್ಲಿ ಗಮನಿಸಬೇಕು. ಹಾಗೆ ಇವರು ಇಂಥ ವಿದ್ಯಾಭ್ಯಾಸವನ್ನು ಪಡೆದ ನಂತರ ಇವರು ವೃತ್ತಿಯನ್ನು ಹೇಗೆ ಪ್ರಾರಂಭಿಸ್ತಾರೆ ಅನ್ನೋದನ್ನು ನಾವು ಗಮನಿಸೋದಾದರೆ ನೋಡಿ, 1954ರಲ್ಲಿ ಅವರೇನು ಇಂಟರ್ಮೀಡಿಯೇಟ್ ಮತ್ತು ಕಾಲೇಜು ಶಿಕ್ಷಣವನ್ನು ಪಡೆದರು. ಶಿವಮೊಗ್ಗ ಪದವಿ ಕಾಲೇಜಿನಲ್ಲಿ, ಶಿವಮೊಗ್ಗದಲ್ಲಿ ಅವರು ಇಂಗ್ಲೀಷ್ ಉಪನ್ಯಾಸಕರಾಗಿ ಆ ವೃತ್ತಿಯನ್ನು ಆರಂಭಿಸ್ತಾರೆ. ಅವರು ಓದಿದಂಥ ಕಾಲೇಜಿನಲ್ಲೇ ಅವರು ಶಿಕ್ಷಣ ಅದು ಏನು ಪಡೆದಿದ್ದರು ಅಲ್ಲೇ ಇವರು ಉಪನ್ಯಾಸಕರಾಗಿ, ಇಂಗ್ಲೀಷ್ ಉಪನ್ಯಾಸಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. ಅಲ್ಲಿಂದ 1956ರಲ್ಲಿ, ಅಲ್ಲಿಂದ 2 ವರ್ಷದ ನಂತರ ಇವರು ಹಾಸನದ ಪದವಿ ಕಾಲೇಜಿನಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾಗಿ, ಅಲ್ಲಿ ಪದವಿ ಕಾಲೇಜಿನಲ್ಲಿ ಮತ್ತು ಉಪನ್ಯಾಸಕ ಹಾಸನದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ 1 ವರ್ಷ ಕೆಲಸ ಮಾಡ್ತಿದ್ದಂಗೆ ಆಮೇಲೆ ಇವರು ಮೈಸೂರಿನ ಮಹಾರಾಜ ಕಾಲೇಜಿಗೆ ಇವರು ವರ್ಗವಾಗ್ತಾರೆ ಅಥವಾ ಅಲ್ಲಿ ನೇಮಕಗೊಳ್ತಾರೆ. 1957ರಿಂದ 1963ರವರೆಗೆ ಸರಿಸುಮಾರು 6 ವರ್ಷಗಳ ಕಾಲ ಅಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಅದೇ ಮೈಸೂರಿನಲ್ಲಿ 1967ರಿಂದ 1970ರವರೆಗೆ ಮೈಸೂರು ಪ್ರಾದೇಶಿಕ ಶಿಕ್ಷಣ ಕಾಲೇಜಿನ ರೀಡರ್ ಆಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಆಮೇಲೆ 1970ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ರೀಡರ್ ಆಗಿಯೂ ಸಹಿತ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗೆಯೇ 1980ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಪ್ರಾರಂಭಿಸ್ತಾರೆ. ಹಾಗೆ 1987ರಲ್ಲಿ ಇವರು ಕೇರಳದ ಕೊಟ್ಟಾಯಂನಲ್ಲಿರುವಂಥ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಇವರು ನೇಮಕಗೊಳ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಘಟ್ಟ. ಇವರು ಕುಲಪತಿಗಳಾಗಿ ಕೇರಳದಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. 1992ರಲ್ಲಿ ದೆಹಲಿಯ ನ್ಯಾಷನಲ್ ಬುಕ್ ಟ್ರಸ್ಟ್ ಬಹಳ ಪ್ರಮುಖವಾಗಿರುವಂಥ ಒಂದು ಹುದ್ದೆ ಅದು. ಆ ಹುದ್ದೆಯನ್ನು ನಮ್ಮ ಕನ್ನಡದ 2ನೇ ಸಾಹಿತಿ
ನ್ಯಾಷನಲ್ ಬುಕ್ ಟ್ರಸ್ಟ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ 1992ರಲ್ಲಿ. ಹಾಗೆ 1993ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 2012ರಲ್ಲಿ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗೆ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಇವರ ವಿದ್ವತ್ತನ್ನು, ಇವರ ಪಾಠ ಮಾಡುವ ರೀತಿಯನ್ನು ಗಮನಿಸಿದಂಥ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಇವರನ್ನು ಆಹ್ವಾನಿಸ್ತಾರೆ. ಹಾಗಾಗಿ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಇವರು ಎಲ್ಲೆಲ್ಲಿ ಕೆಲಸ ಮಾಡಿದರು. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ ದೆಹಲಿ, ಭಾಳ ನಮ್ಮ ರಾಷ್ಟ್ರದ ಪ್ರತಿಭಾವಂತ ಒಂದು ಪ್ರತಿಷ್ಠಿತವಾಗಿರುವಂಥ ವಿಶ್ವವಿದ್ಯಾನಿಲಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ. ಅಲ್ಲಿ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾರೆ. ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾನಿಲಯದಲ್ಲಿ ಸಹಿತ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲ, ಜರ್ಮನಿ ದೇಶದ ತುಮಿಂಗೆನ್ ಅನ್ನುವಂಥ ವಿಶ್ವವಿದ್ಯಾನಿಲಯದಲ್ಲೂ ಸಹಿತ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲ, ಅಮೇರಿಕದ ಅಯೋವಾ ವಿಶ್ವವಿದ್ಯಾನಿಲಯದ ಸಹಿತ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾರೆ ಅನ್ನೋದು ಬಹಳ ಒಂದು ಪ್ರತಿಷ್ಠೆಯ ಒಂದು ಹೆಮ್ಮೆಯ ಒಂದು ವಿಷಯ. ಹಾಗೆ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿಯೂ ಸಹಿತ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಿದ್ದರೆ ಇಂಥ ಒಂದು ಪ್ರತಿಭೆ, ಇಂಥ ಒಂದು ಸಾಧನೆ ಇವರಿಂದ ಒಡಮೂಡಿ ಬರಬೇಕಾದ್ರೆ ಇವರಿಗೆ ಬಾಲ್ಯದಿಂದನೂ ಸಹಿತ ಯಾವ ರೀತಿಯ ಪ್ರಭಾವ, ಆ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಯಾವ ರೀತಿಯ ಪ್ರಭಾವ ಆಯಿತು, ಎಲ್ಲೆಲ್ಲಿಂದ ಇವರು ಪ್ರಭಾವವನ್ನು ಪಡ್ಕೊಂಡು ಒಂದು ಉತ್ತಮವಾದಂಥ ಅವರಲ್ಲಿ ಅಂತರ್ಗತವಾಗಿರುವಂಥ ಪ್ರತಿಭೆ ಅರಳೋದಕ್ಕೆ ಸಾಧ್ಯತೆ ಆಯಿತು ಅಂತಂದರೆ ಬಾಲ್ಯದಲ್ಲಿಯೇ ತಂದೆ ರಾಜಗೋಪಾಲಾಚಾರ್ಯ ಅವರ ಪ್ರಭಾವ ತುಂಬ ಇತ್ತು. ಭಾಳ ಶಿಸ್ತಿನ ವ್ಯಕ್ತಿಯಾದಂಥ ರಾಜಗೋಪಾಲಾಚಾರ್ಯರು ಇವ್ರ ಮೇಲೂ ಸಹಿತ ತುಂಬ ಪ್ರಭಾವವನ್ನು ಬೀರ್ತಾರೆ. ಹಾಗೆ ಅವರ ಮನೆಗೆ ಅವಾಗ ಬಹಳ ಅಪರೂಪ ಪತ್ರಿಕೆ ತರಿಸೋದು. ಆದರೆ ರಾಜಗೋಪಾಲಾಚಾರ್ಯವರು ಅವರ ಮನೆಗೆ ಹರಿಜನ ಪತ್ರಿಕೆಯನ್ನು ತರಿಸ್ತಾ ಇದ್ರು. ಗಾಂಧೀಜಿಯವರ ಒಂದು ಲೇಖನೆಯಿಂದ ಬರ್ತಾ ಇರುವಂತಹ ಹರಿಜನ ಪತ್ರಿಕೆ, ಅದನ್ನು ಇಂಗ್ಲೀಷ್ ಪತ್ರಿಕೆಯನ್ನು ತರಿಸ್ತಾ ಇದ್ರು. ಅದು ಇವ್ರ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಮತ್ತು ಗಾಂಧೀಜಿಯವರ ಸಂಪರ್ಕ ಮತ್ತು ಪ್ರಭಾವ ಉಂಟಾಗೋದಕ್ಕೆ ಹರಿಜನ ಪತ್ರಿಕೆ ತುಂಬ ಕಾರಣಭೂತವಾಗುತ್ತೆ. ಹಾಗಾಗಿ ಬಾಲ್ಯದಿಂದಲೇ ಈ ಥರದ ಒಂದು ಸಂಪರ್ಕ ಮತ್ತು ಆ ಥರದ ಆಲೋಚನೆ ಅವರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಮಾಜಮುಖಿಯಾಗಿ ಅವರು ರೂಪುಗೊಳ್ಳೋದಕ್ಕೆ ಸಾಧ್ಯ ಹರಿಜನ ಪತ್ರಿಕೆ ಮೂಲಕ. ಅಷ್ಟೇ ಅಲ್ಲ, ಕಲಿಯುಗ ಪತ್ರಿಕೆ, ಸಾಕ್ಷಿ ಪತ್ರಿಕೆಯ ಮೂಲಕನೂ ಸಹಿತ ಗೋಪಾಲಕೃಷ್ಣ ಅಡಿಗರು, ನಮ್ಮ ಆಗಿನ ಕಾಲದ ಅತ್ಯಂತ ಪ್ರತಿಭಾವಂತ ವ್ಯಕ್ತಿಗಳಲ್ಲಿ ಗೋಪಾಲಕೃಷ್ಣ ಅಡಿಗರು ಸಹಿತ ಕವಿಗಳು ಗುರುತಿಸಲ್ಪಟ್ಟಿರ್ತಾರೆ. ಅವರ ಪ್ರಭಾವದಿಂದ ಸಾಕಷ್ಟು ಜನ, ಅದರಲ್ಲಿ ಯು ಆರ್ ಅನಂತಮೂರ್ತಿ ಇರ್ಬೋದು, ಹಾಗೆಯೇ ಚಂದ್ರಶೇಖರ ಕಂಬಾರ ಅಂತ ಇರ್ಬೋದು, ಇವರೆಲ್ಲ ಅವರನ್ನು ಸಾಹಿತ್ಯದ ಗುರುವಾಗಿ ಸ್ವೀಕರಿಸ್ತಾರೆ ಗೋಪಾಲಕೃಷ್ಣ ಅಡಿಗರು. ಅವರ ಪ್ರಭಾವನೂ ಸಹಿತ ಸಾಕಷ್ಟು ಯು ಆರ್ ಅನಂತಮೂರ್ತಿ ಅವರ ಮೇಲೆ ನಡೆಯುತ್ತೆ. ಹಾಗೆಯೇ ಇನ್ನೊಂದು ಬಹಳ ಶ್ರೇಷ್ಠ ಸಮಾಜ ಸುಧಾರಕರು, ಸಮತಾವಾದದ ಪ್ರತಿಪಾದಕರು ಆದಂಥ ರಾಮ್ ಮನೋಹರ ಲೋಹಿಯಾ ಅವರು, ಶಾಂತವೇರಿ ಗೋಪಾಲಗೌಡ ಅವರ ಪ್ರಭಾವನೂ ಸಹಿತ ಇಲ್ಲಿ ಹೆಚ್ಚು ಯು ಆರ್ ಅನಂತಮೂರ್ತಿಯನ್ನು ರೂಪುಗೊಳಿಸೋದಕ್ಕೆ ಕಾರಣೀಭೂತ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆ ಇನ್ನೊಂದು ನವ್ಯ ಚಳವಳಿಯ ಪ್ರಭಾವ, ಅಡಿಗರ ಪ್ರಭಾವ ಇವ್ರ ಮೇಲೆ ಆಗುತ್ತೆ. ಹಾಗಾಗಿ ಇವರೊಬ್ಬ ಶ್ರೇಷ್ಠ ನವ್ಯ ಸಾಹಿತ್ಯದ ಚಳುವಳಿಯ ಒಬ್ಬ ಉತ್ತಮವಾದಂಥ ಒಬ್ಬ ಲೇಖಕರಾಗಿ, ಕವಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಅಂದರೆ ಪಂಪ, ಕುಮಾರವ್ಯಾಸ, ತರಾಸು ಹಾಗೂ ಕುವೆಂಪುರವರ ಸಾಹಿತ್ಯ ಅಧ್ಯಯನ ಮಾಡಿದಂಥ ಯು ಆರ್ ಅನಂತಮೂರ್ತಿಯವರು, ಅವರಿಂದನೂ ಸಹಿತ ಅವರ ಭಾಷೆ ಹಾಗೆ ಅವರ ಸಾಹಿತ್ಯದ ವಿಚಾರ ಇವ್ರ ಮೇಲೆ ತುಂಬ ಪ್ರಭಾವವನ್ನು ಉಂಟು ಮಾಡುತ್ತೆ. ಇಷ್ಟೇ ಅಲ್ಲ, ಇಂಗ್ಲೀಷ್ ಅಧ್ಯಯನಕ್ಕೆ ಏನು ಹೋಗಿದ್ರು ಮತ್ತು ಇಂಗ್ಲೀಷ್ ಭಾಷೆಯನ್ನು ಅವರು ಹೆಚ್ಚು ಏನು ಸ್ವೀಕರಿಸಿದರು, ಆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವನೂ ಸಹಿತ ಅವರ ಮೇಲೆ ತುಂಬ ಆಗುತ್ತೆ. ಅದರಲ್ಲಿ ಗೋಲ್ಡ್ ಸ್ಮಿತ್, ಎಲಿಯಟ್ ಮೊದಲಾದಂತಹ ಕವಿಗಳ, ಲೇಖಕರ ಪ್ರಭಾವ ಇವ್ರ ಮೇಲೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಇವರ ಮೇಷ್ಟ್ರಾದಂತಹ, ಇವರು ಬಾಲ್ಯದಲ್ಲೇ ಇವರ ಮೇಷ್ಟ್ರಾದಂಥ ಪಂಡಿತ್ ನರಸಿಂಹ ಶಾಸ್ತ್ರಿಯವರು, ಇವರ ಹೈಸ್ಕೂಲ್ನಲ್ಲಿ ಇವರಿಗೆ ಮೇಷ್ಟ್ರಾಗಿರ್ತಾರೆ. ಅವರ ಪ್ರಭಾವ ತುಂಬ ಆಗುತ್ತೆ. ಅವರ ವ್ಯಕ್ತಿತ್ವ, ಅವರ ಅಧ್ಯಯನಶೀಲತೆ, ಅವರು ಮಾತಾಡುವಂಥ ರೀತಿ, ಇದೂ ಸಹಿತ ಈ ಯು ಆರ್ ಅನಂತಮೂರ್ತಿ ಮೇಲೆ ತುಂಬ ಪ್ರಭಾವವನ್ನು ಉಂಟು ಮಾಡುತ್ತೆ. ಹಾಗಾಗಿ ಬಾಲ್ಯ ಮತ್ತು ಬಾಲ್ಯದ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯನ್ನು ರೂಪುಗೊಳಿಸೋದಕ್ಕೆ ಅತ್ಯಂತ ಅಗತ್ಯವಾಗಿರುವಂಥ ಒಂದು ಸಮಯ ಅದು. ಹಾಗಾಗಿ ಅಂಥ ಸಮಯದಲ್ಲಿ ಹೇಗೆ ಮಗುವನ್ನು ರೂಪುಗೊಳಿಸ್ತೀವಿ ಅನ್ನೋದು ನಾವು ಇಂಥ ಒಂದು ಅಧ್ಯಯನದ ಮೂಲಕ ಅಥವಾ ಇಂಥ ತರಗತಿಗಳ ಮೂಲಕ ನಾವು ಯೋಚಿಸಬೇಕಾಗುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ವಿಶೇಷವಾದದ್ದು ಅಂತಂದರೆ ಏನು ಅಂದರೆ, ತುಂಬ ಪ್ರಭಾವ ಆಗಿದ್ದು ಸಾಹಿತ್ಯದ ಮೇಲೆ
ಮತ್ತು ಸಾಹಿತ್ಯ ರಚನೆಯ ಮೇಲೆ ಸಮಾಜಮುಖಿಯಾಗಿ ಯೋಚನೆ ಮಾಡೋದಕ್ಕೆ ಯು ಆರ್ ಅನಂತಮೂರ್ತಿಗೆ ತುಂಬ ಪ್ರಭಾವ ಆಗಿದ್ದು, ಅವತ್ತಿನ ಕಾಲದಲ್ಲಿ ಶಾಲೆಯಲ್ಲಿ ಪ್ರಕಟಗೊಳಿಸ್ತಾ ಇರುವಂತಹ ಒಂದು ಗೋಡೆ ಪತ್ರಿಕೆ. ಈಗ ಅದು ತುಂಬ ಹೆಚ್ಚು ಹೆಚ್ಚು ಶಾಲೆಗಳಲ್ಲಿ ಅದು ಚಲಾವಣೆಗೆ ಅಥವಾ ಆಚರಣೆಗೆ ಬಂದಿದೆ. ಎಲ್ಲ ಶಾಲೆಗಳಿಗೆ ಹೋಗಿ ಅಲ್ಲಿ ತರಗತಿಗೆ ಒಂದು ಗೋಡೆ ಪತ್ರಿಕೆಯನ್ನು ಸಿದ್ಧಪಡಿಸುವಂಥ ಚಟುವಟಿಕೆ ಅಲ್ಲಿಯ ಶಿಕ್ಷಕರು ನಡೆಸ್ತಾರೆ. ಹಾಗೆ ಯು ಆರ್ ಅನಂತಮೂರ್ತಿಯವರು ಸಹಿತ ಅವರ ಊರಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ, ಅದರಲ್ಲಿ ತೀರ್ಥಹಳ್ಳಿಯಲ್ಲಿರ್ಬೋದು, ಕೋಣಂದೂರಲ್ಲಿರ್ಬೋದು, ಅಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಯ ಶಿಕ್ಷಕರು ಸಹಿತ ಒಂದು ತರಂಗಿಣಿ ಅಂಥೇಳಿ ಒಂದು ಗೋಡೆ ಪತ್ರಿಕೆಯನ್ನು ಪ್ರಕಟಗೊಳಿಸೋದಕ್ಕೆ ಅಲ್ಲಿ ಪ್ರೇರಣೆಯಾಗಿದ್ದರು. ಈ ಪ್ರೇರಣೆಯಿಂದ ಯು ಆರ್ ಅನಂತಮೂರ್ತಿಯವರು ಅವರೇ ಲೇಖನ ಬರಿತಾ ಇದ್ರು, ಮತ್ತು ಅವರೇ ಆ ಲೇಖನಕ್ಕೆ ಸೂಕ್ತವಾಗಿರುವಂಥ ಚಿತ್ರ ಬರಿತಾ ಇದ್ರು, ಮತ್ತು ಅದಕ್ಕೆ ಬಣ್ಣವನ್ನು ಮೇಳೈಸ್ತಾ ಇದ್ರು, ಪತ್ರಿಕೆ ವಿನ್ಯಾಸವನ್ನು ಒಳಗೊಳಿಸ್ತಾ ಇದ್ರು. ಹಾಗೆ ತನ್ನ ಏನು ಸ್ನೇಹಿತರಿದ್ರು ಅಥವಾ ಸಹಪಾಠಿಗಳಿದ್ರು ಅವರನ್ನು ಬಳಸ್ಕೊಂಡು ತರಂಗಿಣಿ ಪತ್ರಿಕೆಯನ್ನು ಪ್ರಕಟಗೊಳಿಸ್ತಾ ಇದ್ರು. ಇದೂ ಸಹಿತ ಅವರಲ್ಲಿ ಸಾಹಿತ್ಯದ ಮೇಲೆ, ಸಾಹಿತ್ಯದ ಬರವಣಿಗೆಯ ಮೇಲೆ ಮತ್ತು ಆ ಸಮಾಜಮುಖಿಯಾಗಿ ಯೋಚಿಸೋದಕ್ಕೆ ಅವರನ್ನು ಪ್ರಭಾವಿತಗೊಳಿಸ್ತು ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಸ್ನೇಹಿತರೆ, ನಾವು ಈವರೆಗೂ ನಾವು ಯು ಆರ್ ಅನಂತಮೂರ್ತಿ ಮತ್ತು ಅನಂತಮೂರ್ತಿಯವರ ಅಧ್ಯಯನಶೀಲತೆ ಮತ್ತು ಅವ್ರ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು ಮತ್ತು ಸನ್ನಿವೇಶಗಳು, ಸಂದರ್ಭಗಳನ್ನು ನಾವು ಈವರೆಗೂ ಗಮನಿಸಿದ್ವಿ. ಇದರ ಮೂಲಕ ಅವರಲ್ಲಿ ಯಾವ ರೀತಿಯ ಮೌಲ್ಯಗಳು ಅವರ ಸಾಹಿತ್ಯದಲ್ಲಿ ಮೂಡೋದಕ್ಕೆ ಸಾಧ್ಯತೆ ಆಯಿತು ಅಂತಂದರೆ, ಆವಾಗ ತುಂಬ ಪ್ರಭಾವಿತವಾಗಿರುವಂಥ, ಸಂಚಲನ ಮೂಡಿಸಿದಂತಹ ನವ್ಯ ಸಾಹಿತ್ಯದ ಚಳುವಳಿ. ಈ ಚಳುವಳಿ ಇವರನ್ನು ತುಂಬ ಆಕರ್ಷಣೆಗೊಳಿಸ್ತು. ಹಾಗಾಗಿ ಅಡಿಗರ ನೇತೃತ್ವದಲ್ಲಿ ಇವರು ಸಹಿತ ಒಬ್ಬ ಪ್ರಮುಖ ಕವಿಯಾಗಿ ಗುರುತಿಸಲ್ಪಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿಯ ಲೇಖನಗಳನ್ನು, ಆ ರೀತಿಯ ಸಾಹಿತ್ಯವನ್ನು, ಆ ರೀತಿಯ ಕವನಗಳನ್ನು, ಆ ರೀತಿಯ ಕಥೆಗಳನ್ನು, ಆ ರೀತಿಯ ಕಾದಂಬರಿಗಳನ್ನು ಬರೆಯೋದಕ್ಕೆ ಇವರಿಗೆ ಪ್ರೇರಣೆಯಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಸಮಾಜವಾದಿ ಚಿಂತನೆಯ ನೇತಾರರಾಗಿ ಇವರು ರೂಪುಗೊಳ್ತಾರೆ. ಸಮಾಜವಾದಿ ಚಿಂತನೆ ಇವರ ಒಂದು ಬಹಳ ಪ್ರಮುಖವಾಗಿರುವಂಥ ಒಂದು ಸಾಹಿತ್ಯದ ಮೌಲ್ಯವಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ನವ್ಯ ಸಾಹಿತ್ಯದ ಚಳುವಳಿಯಲ್ಲಿ ಬಹಳ ಮುಖ್ಯವಾಗಿ ದಲಿತ ಪರ ಮತ್ತು ಶೂದ್ರ ಪರ ಕಾಳಜಿ ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಇದರಲ್ಲಿ ದಲಿತರ ಪರವಾಗಿ ಇವರು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಆ ದಲಿತರ ಜೀವನ, ಶೂದ್ರರ ಸ್ಥಿತಿಗತಿ, ಅವರ ಮನಸ್ಥಿತಿ, ಅವರಲ್ಲಿ ಉಂಟಾದಂತಹ ಸಾಮಾಜಿಕವಾಗಿ ಏನು ತುಳಿಯಲ್ಪಟ್ಟಿದ್ರು ಅಥವಾ ಅಧಂಪತನದ ಜೀವನವನ್ನು ನಡೆಸ್ತಾ ಇದ್ರು, ಅಧೋಗತಿಯ ಸ್ಥಿತಿಯನ್ನು ಅನುಭವಿಸ್ತಾ ಇದ್ರು, ಅಲ್ಲಿಂದ ಅವರನ್ನು ಮೇಲೆತ್ತೋದಕ್ಕೆ, ಸಮಾಜಮುಖಿಯಾಗಿ ಯೋಚನೆ ಮಾಡೋದಕ್ಕೆ, ಅವರಲ್ಲಿ ಒಂದಿಷ್ಟು ಧೈರ್ಯವನ್ನು ತುಂಬೋದಕ್ಕೆ ಇವರು ಸಾಹಿತ್ಯವನ್ನು ಬಳಸ್ಕೊಂತಾರೆ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಹಾಗೆ ನವ್ಯ ಲೇಖಕರನ್ನು ಕಾಡಿದಂತಹ, ಎಲ್ಲ ನವ್ಯ ಲೇಖಕರಿಗೆ ಕಾಡಿದಂತಹ ಬಹಳ ಪ್ರಮುಖವಾಗಿರುವಂಥ ಒಂದು ಮನುಷ್ಯನ ಗುಣಗಳು ಅಥವಾ ಮನೋಧೋರಣೆಗಳು ಏನೇನು ಅಂದರೆ, ಮನುಷ್ಯನ ಅಸ್ತಿತ್ವದ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಅಂಶ. ಇದು ನವ್ಯ ಸಾಹಿತ್ಯದಲ್ಲಿ ಎಲ್ಲ ಕವಿಗಳನ್ನು, ಎಲ್ಲ ಲೇಖಕರನ್ನು ತಲ್ಲಣಗೊಳಿಸಿದಂತಹ, ಸಂಚಲನ ಮೂಡಿಸಿದಂತಹ ಮತ್ತು ಅದರಲ್ಲಿ ತಮ್ಮನ್ನು ತಾವು ಕಂಡುಕೊಂಡಂಥ ಒಂದು ಪ್ರಯತ್ನಗಳು ಮನುಷ್ಯನ ಅಸ್ತಿತ್ವದ ಬಗ್ಗೆ. ಅಷ್ಟೇ ಅಲ್ಲ, ಮನುಷ್ಯನಿಗೆ ಬಹಳ ಕಾಡಿದಂತಹ ಕಾಮ, ಇದು ಪೂರ್ವದಿಂದ ಇಲ್ಲಿಯವರೆಗೂ ಬಹಳ ಆ ಮಡಿವಂತಿಕೆಯಿಂದ ರೂಪುಗೊಂಡಂತಹ ಈ ಕಾಮದ ವಿಚಾರಗಳನ್ನು ಅವರು ಬಹಳ ಯಾವುದೇ ಮುಜುಗರ ಇಲ್ಲದೆ ಅನಾವರಣಗೊಳಿಸೋದಕ್ಕೆ ನವ್ಯ ಕವಿಗಳು ಅಥವಾ ನವ್ಯ ಲೇಖಕರು ಪ್ರಯತ್ನಿಸ್ತಾರೆ. ಹಾಗಾಗಿ ಬಹಳ ಕಾಡಿದಂತಹ ಮನುಷ್ಯನ ಅಸ್ತಿತ್ವ, ಕಾಮ ಮತ್ತು ಸಾವಿನ ಬಗ್ಗೆ ಅಲ್ಲಿಯವರೆಗೂ ಇದ್ದಂತಹ ಭಯ ಮತ್ತು ಆತಂಕ ಅಲ್ವಾ, ಇದನ್ನು ಬಹಳ ಮುಖ್ಯವಾಗಿ ಮುಖ್ಯ ಭೂಮಿಕೆಗೆ ತಂದು ಸಾವು ಅಂದರೆ ಏನು, ಸಾವಿನ ಬಗ್ಗೆ ಯಾಕೆ ಇಂಥ ಒಂದು ರೀತಿಯ ಭಯದ ವಾತಾವರಣ ಇದೆ ಅಥವಾ ಆತಂಕ ಇದೆ ಅಥವಾ ಮಡಿವಂತಿಕೆ ಇದೆ, ಇದನ್ನು ಅನಾವರಣಗೊಳಿಸೋದಕ್ಕೆ ನವ್ಯ ಲೇಖಕರು ಪ್ರಯತ್ನಿಸ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಕವಿಯಾಗಿ ನಮಗೆ ಕಂಡು ಬರ್ತಾರೆ ಯು ಆರ್ ಅನಂತಮೂರ್ತಿ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದಂಥ ಮತ್ತೊಂದು ಅಂಶ ಅಂತಂದರೆ ಭ್ರಮೆ ಮತ್ತು ನಿರಸನ ಮತ್ತು ಸಿನಿಕತನ, ಇವ್ರ ಮೇಲೆ ತುಂಬ ಆವರಿಸ್ಕೊಂಡಿದ್ದಾವೆ. ಹಾಗಾಗಿ ಇವರ ಎಲ್ಲ ಲೇಖನಗಳು, ಕಥೆಗಳು ಅಥವಾ ಕಾದಂಬರಿಗಳಲ್ಲಿ ಬಹಳ ವಿಶೇಷವಾದಂತಹ ಒಂದೊಂದು ಅಂಶವನ್ನು ತಗೊಂಡು ಅವರು ಅದನ್ನು ಜನರಿಗೆ ಮುಟ್ಟಿಸೋದಕ್ಕೆ, ಜನರನ್ನು ಅರಳಿಸೋದಕ್ಕೆ ಇದನ್ನು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇವರ ಎಲ್ಲ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿರುವಂಥ ಮನುಷ್ಯನ ಅಸ್ತಿತ್ವ, ಕಾಮ, ಸಾವು, ಭ್ರಮೆ ಮತ್ತು ನಿರಸನ ಮತ್ತು ಸಿನಿಕತನ, ಇವನ್ನ ಹೆಚ್ಚು ಇವರ ಲೇಖನದಲ್ಲಿ ಅಥವಾ ಇವರ ಕಾದಂಬರಿಗಳಲ್ಲಿ ನಾವು ಗಮನಿಸಬಹುದು.
ಹಾಗಿದ್ದರೆ ಇಂಥ ಒಂದು ವಿಶಿಷ್ಟವಾದಂತಹ ಸಾಹಿತ್ಯ ಪ್ರಕಾರವನ್ನು ಮತ್ತು ಮನುಷ್ಯನ ಅಂತರ್ಗತವಾಗಿರುವಂಥ ಅಂತರಾಳದಲ್ಲಿರುವಂತಹ ಇಂಥ ವಿಚಾರಗಳನ್ನು ಅನಾವರಣಗೊಳಿಸಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಯು ಆರ್ ಅನಂತಮೂರ್ತಿಗೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತೆ. ಇದು 6ನೇ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯಾಗಿ ದಾಖಲಿಸುತ್ತೆ. ಆ ಮೂಲಕ ಇಡೀ ಭಾರತೀಯ ಭಾಷೆಗಳಲ್ಲಿ ಭಾರತದಲ್ಲಿ ಕನ್ನಡಕ್ಕೆ ಒಂದು ಹೆಗ್ಗಳಿಕೆಯನ್ನು ತಂದುಕೊಟ್ಟಂತಹ ಪ್ರತಿಭಾವಂತ ಕವಿ ಯು ಆರ್ ಅನಂತಮೂರ್ತಿ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಿದ್ರೆ ಇವರು ಕೊಟ್ಟಂಥ ಶ್ರೇಷ್ಠವಾದಂಥ ಕೃತಿಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡೋದಾದರೆ ಸಂಸ್ಕಾರ ಬಹಳ ವಿಶಿಷ್ಟವಾದಂಥ ಒಂದು ಕತೆ ಅಥವಾ ಕಾದಂಬರಿ ಸಂಸ್ಕಾರ. ಅದೇ ರೀತಿ ಇನ್ನೊಂದು ಘಟಶ್ರಾದ್ದ ಅನ್ನುವಂಥದ್ದು, ಇನ್ನೊಂದು ಅವಸ್ಥೆ ಅನ್ನುವಂಥದ್ದು ಭಾಳ ವಿಶಿಷ್ಟವಾದಂಥ ಕೃತಿಗಳಿವೆಲ್ಲ. ಹಾಗೆ ಆಕಾಶ ಮತ್ತು ಬೆಕ್ಕು, ಮತ್ತೊಂದು ಮೌನಿ ಅನ್ನುವಂಥ ಕತೆ, ಇವೆಲ್ಲ ಬಹಳ ಮುಖ್ಯವಾದಂಥ ಇವರ ಸಾಹಿತ್ಯದ ಒಂದಿಷ್ಟು ದಾಖಲೆಗಳು ಅಂತ ಅನ್ಕೋಬಹುದು. ಇಂಥ ಒಂದು ಸಮಗ್ರ ಸಾಹಿತ್ಯವನ್ನು ಗಮನಿಸಿ ಇವರಿಗೆ 1994ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಲ್ಪಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಂಥ ಒಂದು ಸಂದರ್ಭದ ಒಂದು ಚಿತ್ರಣವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿಯ ನಮ್ಮ ದೇಶದ ಪ್ರಧಾನಿಯಾದಂಥ ಪಿ ವಿ ನರಸಿಂಹರಾವ್ ಯು ಆರ್ ಅನಂತಮೂರ್ತಿಯವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವಂಥ ಒಂದು ಅಪರೂಪದ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ಅಲ್ಲಿ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಗೆ ನೀಡ್ತಾ ಇರುವಂಥ ಒಂದು ಜ್ಞಾನಪೀಠ ಪ್ರಶಸ್ತಿಯ ಫಲಕ ಮತ್ತು ಸುಂದರವಾದಂಥ ವಾಗ್ದೇವಿಯ ಚಿತ್ರಣವನ್ನು ಅಥವಾ ಒಂದು ಆ ಮೂರ್ತಿಯನ್ನು ನೀವು ಪ್ರತಿಮೆಯನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಅವರ ಕೃತಿಗಳನ್ನು ಒಂದಿಷ್ಟು ನಾವು ಅವಲೋಕನ ಮಾಡೋದಾದರೆ ನೋಡಿ, ಇವರು ಕಥಾ ಸಂಕಲನವನ್ನು ನಾವು ಬಹಳ ಪ್ರಮುಖವಾಗಿ ಇವರನ್ನು ಕಥೆಗಾರರು ಅಂತಂದೇ ಗಮನಿಸ್ತೀವಿ, ಅಥವಾ ಕಾದಂಬರಿಕಾರರು ಏನು ಅನ್ನಬೇಕು ಅನ್ನೋದು ಬಹಳ ಕಷ್ಟ. ಯಾಕಂದರೆ ಅಷ್ಟೇ ಪ್ರತಿಭಾವಂತವಾದಂಥ ಪ್ರಭಾವಿತವಾಗಿರುವಂಥ ಕಥೆಗಳನ್ನು ಕೊಟ್ಟಿದ್ದಾರೆ, ಅಷ್ಟೇ ಪ್ರಭಾವಿತವಾಗಿರುವಂಥ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಥಾ ಸಂಕಲನಗಳನ್ನು ನೋಡೋದಾದರೆ ಎಂದೆಂದೂ ಮುಗಿಯದ ಕತೆ 1955ರಲ್ಲಿ ಇವರು ಪ್ರಕಟಗೊಳಿಸ್ತಾರೆ. ಹಾಗೆ ಪ್ರಶ್ನೆ ಅನ್ನುವಂಥದ್ದು ಭಾಳ ವಿಶೇಷವಾದಂಥ ಒಂದು ಕಥಾ ಸಂಕಲನ. ಮೌನಿ ಅನ್ನೋದು ಕಥಾ ಸಂಕಲನ. ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ, ಪಚ್ಚೆ ರೆಸಾರ್ಟ್, 3 ದಶಕದ ಕಥೆಗಳು, 5 ದಶಕದ ಕಥೆಗಳು ಅಂಥೇಳಿ ಇವರು ಕಥಾ ಸಂಕಲನವನ್ನು ನಾವು ಹೆಚ್ಚಾಗಿ ಪಟ್ಟಿ ಮಾಡಬಹುದು. ಹಾಗೆ ಕಾದಂಬರಿಗಳನ್ನು ನಾವು ನೋಡೋದಾದರೆ ಸಂಸ್ಕಾರ ಬಹಳ ವಿಶೇಷವಾದಂಥ ಒಂದು ಜಿಜ್ಞಾಸೆಯನ್ನು, ಚರ್ಚೆಯನ್ನು ಒಳಗೊಂಡಂತಹ ಜೀವನದ ಘಟನೆಗಳನ್ನು ದಾಖಲಿಸುವಂತಹ ಒಂದು ವಿಶೇಷವಾದಂಥ ಒಂದು ಕಾದಂಬರಿ ಸಂಸ್ಕಾರ. ಮುಂದಿನ ನನ್ನ ವಿಡಿಯೋದಲ್ಲಿ, ಇದರ ನೆಕ್ಸ್ಟ್ 2ನೇ ವಿಡಿಯೋದಲ್ಲಿ ಈ ಸಂಸ್ಕಾರ ಭಾರತೀಪುರ ಅನ್ನುವಂಥ ಒಂದಿಷ್ಟು ಮುಖ್ಯವಾಗಿರುವಂಥ ಅವರ ಕಾದಂಬರಿಗಳನ್ನು ಇಟ್ಕೊಂಡು ನಾನು ಅಲ್ಲಿ ಒಂದಿಷ್ಟು ವಿಮರ್ಶೆ ಅಥವಾ ಚರ್ಚೆಯನ್ನು ಮಾಡ್ತೀನಿ. ಹಾಗೆ ಇನ್ನೊಂದು ಭಾರತೀಪುರ ವಿಶೇಷವಾದಂಥ ಒಂದು ಕಾದಂಬರಿ. ಹಾಗೆ ಅವಸ್ಥೆ, ಭವ, ದಿವ್ಯ, ಪ್ರೀತಿ, ಮೃತ್ಯು ಮತ್ತು ಭಯ ಅನ್ನುವಂತಹ ಕಾದಂಬರಿಗಳು ಇವರ ಲೇಖನಿಯಿಂದ ಒಡಮೂಡಿ ಬಂದಿದ್ದಾವೆ. ಹಾಗೆ ವಿಮರ್ಶೆ ಮತ್ತು ಪ್ರಬಂಧದಲ್ಲಿ ಯು ಆರ್ ಅನಂತಮೂರ್ತಿ ಅವರ ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ. ಅದರಲ್ಲಿ ಪ್ರಜ್ಞೆ ಮತ್ತು ಪರಿಸರ ಅನ್ನೋದಿರುವುದು, ಪೂರ್ವಪರ ಅನ್ನೋದು, ಸಮಕ್ಷಮ ಅನ್ನೋದು, ಹಾಗೆ ಸನ್ನಿವೇಶ ಅನ್ನೋದು, ಯುಗಪಲ್ಲಟ, ವಾಲ್ಮೀಕಿಯ ನೆವದಲ್ಲಿ ಅಂಥೇಳಿ, ಮಾತು ಸೋತ ಭಾರತ ಅಂಥೇಳಿ, ಸದ್ಯ ಮತ್ತು ಶಾಶ್ವತ ಅನ್ನುವಂಥ ಒಂದು ವಿಮರ್ಶೆ ಮತ್ತು ಪ್ರಬಂಧದ ಒಂದಿಷ್ಟು ಕೊಡುಗೆ ಇರೋದು, ಬೆತ್ತಲೆ ಪೂಜೆ ಏಕೆ ಕೂಡೋದು ಅನ್ನುವಂಥದ್ದು, ಇಂಥ ವಿಶೇಷವಾದಂಥ ಪ್ರಬಂಧಗಳನ್ನು ಇವರು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಶಿಷ್ಟವಾದದ್ದು ಒಂದು ರುಜುವಾತು ಅಂತ ಹೇಳಿ ಇವರ ಒಂದು ಯು ಆರ್ ಅನಂತಮೂರ್ತಿ ಅಂದರೆ ರುಜುವಾತು ಅಂದರೆ ಅನಂತಮೂರ್ತಿ ಉಳಿಯುವಿಕೆ, ಅಸ್ತಿತ್ವ ಅನ್ನೋದಕ್ಕೆ ತೋರಿಸೋದಕ್ಕೆ ಒಂದು ಪತ್ರಿಕೆಯ ಅಂಕಣಗಳ ಒಂದು ಕೃತಿ. ಹಾಗೆ ಶತಮಾನದ ಕವಿ ಯೇಟ್ಸ್ ಅನ್ನೋದು, ಹಾಗೆಯೇ ಕಾಲಮಾನ ಅಂಥೇಳಿ, ಮತ್ತೆ ಬ್ರೆಕ್ಟ್ಸ್ ಅಂತ ಹೇಳಿ, ಹಾಗೆ ಶತಮಾನದ ಕವಿ ವರ್ಡ್ಸ್ವರ್ತ್ ಅನ್ನೋದು, ಹಾಗೆ ಶತಮಾನದ ಕವಿ ರಿಲ್ಕೆ ಅಂಥೇಳಿ, ಹಾಗೆ ರುಚಿಕರ ಕಹಿ ಸತ್ಯಗಳ ಕಾಲ, ಹಾಗೆ ಆಚೀಚೆ, ಇಂಥ ವಿಶಿಷ್ಟವಾಗಿರುವಂಥ ಒಂದಿಷ್ಟು ದಾಖಲೆಗಳನ್ನು ಇವರು ನೋಡ್ಬೋದು. ಹಾಗೆ ಇವರು ಕೊಟ್ಟಂಥ ನಾಟಕ ಅದೇನು ಕಡಿಮೆ ಅಲ್ಲ, ಅದರಲ್ಲಿ ಅವಗಾಹನೆ ಅಂಥೇಳಿ ಒಂದು ಉತ್ತಮವಾದಂಥ ನಾಟಕ ಕೊಟ್ಟಿದ್ದಾರೆ. ಕವನ ಸಂಕಲನಗಳಲ್ಲೂ ಸಹಿತ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಿಥುನ ಅಂಥೇಳಿ,
15 ಪದ್ಯಗಳ ಸಂಕಲನ ಅಂತ ಹೇಳಿ ಒಂದನ್ನು, ಅಜ್ಜನ ಹೆಗಲ ಸುಕ್ಕುಗಳು ಅಂಥೇಳಿ ವಿಶಿಷ್ಟವಾಗಿರುವಂಥ ಒಂದು ಕವನ ಸಂಕಲನ, ಹಾಗೆ ಅಭಾವ, ಸಮಸ್ತ ಕಾವ್ಯ, ಇಂಥ ಕೃತಿಗಳನ್ನು ಕೊಟ್ಟಿದ್ದಾರೆ. ಇವರು ಆತ್ಮಕಥನ ತುಂಬ ವಿಶಿಷ್ಟವಾದಂಥ ದೃಷ್ಟಿಕೋನವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ. ಆತ್ಮಕಥನ ಸುರಗಿ ಅಂಥೇಳಿ ಇವರ ಆತ್ಮಕಥನ, ಹಾಗೆ ಇನ್ನೊಂದು ಮೊಳಕೆ ಅಂಥೇಳಿ ಅಮಿತನ ಆತ್ಮಚರಿತ್ರೆ ಅಂಥೇಳಿ ಇದರಿಂದ ಆಯ್ಕೆ ಮಾಡಿಕೊಟ್ಟಿರುವಂಥ ಭಾಳ ವಿಶೇಷವಾದಂಥ ಸಾಹಿತ್ಯ ಇವರ ಲೇಖನಿಯಿಂದ ಮೂಡಿ ಬಂದಿದೆ. ಹಾಗೆ ಇವರ ಸಾಹಿತ್ಯವನ್ನು ಚಲನಚಿತ್ರವಾಗಿಯೂ ಸಹಿತ ರೂಪಿಸಿ ಜನಮಾನಸಕ್ಕೆ ಅದನ್ನು ಉಣಬಡಿಸಿದೆ ನಮ್ಮ ಕನ್ನಡ ಸಾರಸ್ವತ ಲೋಕ. ಅದು ಯಾವುದು ಅಂದರೆ ಘಟಶ್ರಾದ್ದ ಅಂತೇಳಿ ವಿಶೇಷವಾದಂಥ ಒಂದು ಕತೆ, ಅದನ್ನು ಆಧರಿಸಿ ಇವರು ಚಲನಚಿತ್ರವನ್ನು ಮಾಡಿದ್ದಾರೆ. ಸಂಸ್ಕಾರ ಕಾದಂಬರಿಯನ್ನು ಆಧರಿಸಿ ಮಾಡಿದ್ದಾರೆ. ಬರ ಅಂಥೇಳಿ ಇದನ್ನು ಆಧರಿಸಿ ಒಂದು ಚಲನಚಿತ್ರ ಆಗಿದೆ. ಹಾಗೆ ಅವಸ್ಥೆ ಕಥೆಯನ್ನು ಗಮನಿಸಿ ಈ ಚಲನಚಿತ್ರವನ್ನು ಮಾಡಿದ್ದಾರೆ. ಮೌನಿ ಸಣ್ಣ ಕಥೆಯನ್ನು ಆಧರಿಸಿ ಮಾಡಿದ್ದಾರೆ. ದೀಕ್ಷಾ ಅನ್ನೋದು ಇದು ಸಹಿತ ಒಂದು ಕಥೆಯಾಗಿ ಸಣ್ಣ ಹಿಂದಿ ಚಲನಚಿತ್ರವಾಗಿ ರೂಪುಗೊಂಡಿದೆ. ಪ್ರಕೃತಿ ಅನ್ನುವಂಥ ಸಣ್ಣ ಕಥೆಯನ್ನು ಗಮನಿಸಿ ಚಲನಚಿತ್ರವನ್ನು ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿರುವಂಥ ಅವರ ಚಲನಚಿತ್ರವಾಗಿರುವಂಥ ಕೃತಿಗಳು. ರುಜುವಾತು ತ್ರೈಮಾಸಿಕ ಪತ್ರಿಕೆ ಇವರಿಂದ ನಡೆಸಲ್ಪಡ್ತು. ಅದರ ಲೇಖನವನ್ನೇ ನಾವು ರುಜುವಾತು ಅನ್ನುವಂಥ ಒಂದು ಪುಸ್ತಕದಲ್ಲಿ ಅಥವಾ ಕೃತಿಯಲ್ಲಿ ನಾವು ಅದರ ವಿವರವನ್ನು ಗಮನಿಸ್ಬೋದು. ಸ್ನೇಹಿತರೆ, ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಂತಹ ಯು ಆರ್ ಅನಂತಮೂರ್ತಿಗೆ ಕನ್ನಡದ ಹಾಗೆ ನಮ್ಮ ದೇಶದ ಒಂದು ವಿಶಿಷ್ಟವಾದಂತಹ ಪ್ರಶಸ್ತಿಗಳನ್ನು ಮತ್ತು ಗೌರವವನ್ನು ಕೊಟ್ಟು ಅವರನ್ನು ಗೌರವಿಸಲಾಗಿದೆ. ಅದು ಯಾವುದು ಅಂತ ನೋಡಿದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1983ರಲ್ಲಿ ಕೊಟ್ಟು ಅವರನ್ನು ಗೌರವಿಸಿದೆ. ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1984ರಲ್ಲಿ, ಹಾಗೆ ಸಮಾಜ ಭೂಷಣ ಅನ್ನುವಂಥ ಪ್ರಶಸ್ತಿನ 1988ರಲ್ಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1994ರಲ್ಲಿ, ಹಾಗೆ ಬಹಳ ವಿಶಿಷ್ಟವಾದಂಥ ಒಂದು ಕೊಡುಗೆ ಮಾಸ್ತಿ ಪ್ರಶಸ್ತಿನ 1994ರಲ್ಲಿ, ಹಾಗೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಇವರನ್ನು ಗೌರವಿಸಲಾಗಿದೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕದ ರಾಜ್ಯಗಳಾದಂಥ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಹಿಮಾಚಲ ಪ್ರದೇಶದ ಸರ್ಕಾರ ಇವರಿಗೆ ಶಿಖರ ಸನ್ಮಾನ್ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಹಾಗೆ ಗೋರೂರು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಅಷ್ಟೇ ಅಲ್ಲ, ಭಾರತದ ವಿಶಿಷ್ಟ ಸಾಧನೆ ಮಾಡಿದಂಥ ಪ್ರತಿಭಾವಂತರಿಗೆ ನೀಡುವಂಥ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಹಾಗೆ ಹೈದರಾಬಾದ್ ಸಾಹಿತ್ಯ ಪುರಸ್ಕಾರ, ಹಾಗೆ ಹಂಪಿ ವಿಶ್ವವಿದ್ಯಾಲಯ ನೀಡ್ತಾ ಇರುವಂಥ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟು ಇವರ ಅನಂತಮೂರ್ತಿ ಅವರನ್ನು ಗೌರವಿಸಿದೆ. ಕೇರಳ ಸರ್ಕಾರ ನೀಡ್ತಾ ಇರುವಂಥ ಬಶೀರ್ ಪುರಸ್ಕಾರವನ್ನು ಕೊಟ್ಟು ಇವರನ್ನು 2012ರಲ್ಲಿ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಅಷ್ಟೇ ಅಲ್ಲ, ರವೀಂದ್ರನಾಥ ಠಾಕೂರ್ ಸ್ಮಾರಕ ಪದಕ ಕೊಟ್ಟಿದ್ದಾರೆ. ಹಾಗೆ ಗಣಕ ಸೃಷ್ಟಿ ಪ್ರಶಸ್ತಿ ಅಂತೇಳಿ ಕೋಲ್ಕತ್ತಾ ಸರ್ಕಾರ ಕೊಟ್ಟು ಇವರನ್ನು ಗೌರವಿಸಿದೆ. ಭಾರತ ಸರ್ಕಾರದಿಂದ ಸ್ವರ್ಣಕಮಲ ಪ್ರಶಸ್ತಿಯನ್ನು ಕೊಟ್ಟು ಇವರ ಚಿತ್ರಕಥೆಯನ್ನು ಗಮನಿಸಿ ಇವರನ್ನು ಪ್ರಶಂಸೆಯನ್ನು ಮಾಡಲಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತಾ ಇರುವಂಥ ನಮ್ಮ ದೇಶದ ಪ್ರಧಾನಿಯಾದಂತಹ ಮನಮೋಹನ್ ಸಿಂಗ್ ಅವರನ್ನು ಗೌರವಿಸ್ತಾ ಇರುವಂಥ ಒಂದು ಅಪರೂಪದ ಒಂದು ಚಿತ್ರವನ್ನು ಅಲ್ಲಿ ನೋಡಬಹುದು. ಸ್ನೇಹಿತರೆ, ಇವರ ಇಷ್ಟೆಲ್ಲ ಪ್ರಶಸ್ತಿ, ಇಷ್ಟೆಲ್ಲ ಸಾಧನೆ ಮಾಡಿದಂಥ ಇಂಥ ಪ್ರತಿಭಾವಂತ ಒಬ್ಬ ಕವಿ ಲೇಖಕ, ಕನ್ನಡದ ಕಟ್ಟಾಳು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. 2014 ಆಗಸ್ಟ್ 12ರಂದು ಇವರು ಆಸ್ಪತ್ರೆಯಲ್ಲಿ, ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳಿತಾರೆ. ಈ ಅನಂತಮೂರ್ತಿ ಅವರ ಈ ಸಂಸ್ಕಾರವನ್ನು ಅಥವಾ ಅಂತ್ಯ ಸಂಸ್ಕಾರವನ್ನು ಬೆಂಗಳೂರಿನ ಜ್ಞಾನಭಾರತಿ ಕಲಾಗ್ರಾಮ ಅಂಥೇಳಿ ಒಂದು ಏನು ವಿಶೇಷವಾದಂಥ ಒಂದು ಪ್ರದೇಶ ಇದೆ, ಅಲ್ಲಿ ಆಗಸ್ಟ್ 23, 2014ರಲ್ಲಿ ಇದು ಜರುಗುತ್ತೆ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೋದು, ಸ್ಮರಿಸಬೇಕಾಗುತ್ತೆ. ಸ್ನೇಹಿತರೆ, ಕವಿ ಸಂದೇಶದಲ್ಲಿ ಹೇಳ್ತಾರೆ ಏನು ಅಂತಂದರೆ, ಜೀವನ ಮತ್ತು ವೈಚಾರಿಕತೆ ಎರಡೂ ಒಟ್ಟಾಗಿ ನೋಡಿ. ಜೀವನ ನಾವು ಬಹಳಷ್ಟು ಕಡೆ ಇದನ್ನು ಗಮನಿಸ್ತೇವೆ. ಜೀವನನೇ ಬೇರೆ, ಅವರ ವಿಚಾರವಂತಿಕೆನೇ ಬೇರೆ ಆಗಿದೆ. ಭಾಳಷ್ಟು ಜನರಲ್ಲಿ ಈ ಥರದ ಒಂದು ಚಿಂತನೆಯನ್ನು ಅಥವಾ ಜೀವನ ಶೈಲಿಯನ್ನು ನೋಡ್ತೇವೆ. ಆದರೆ ಇವರ ಆಸೆ ಏನು ಅಂದರೆ, ಇವ್ರ ಜೀವನನೇ ಹಾಗೆ ಅಥವಾ ಇವರು ಬದುಕೆ ಹಾಗೆ ಕಟ್ಟಿಕೊಟ್ರು. ನುಡಿದದ್ದನ್ನೇ ನಡೆದಂತಹ ಒಂದು ರೀತಿಯ ಒಂದು ಸಾಧಕರು ಅಂದರೆ ಯು ಆರ್ ಅನಂತಮೂರ್ತಿ ಅವರನ್ನು ತಪ್ಪಾಗಲಿಕ್ಕಿಲ್ಲ. ಏನು ಹೇಳ್ತಿದ್ರು ಹಾಗೆ ನಡ್ಕೊತಾ ಇದ್ರು, ಹೇಗೆ ನಡೀತಿದ್ರು ಹಾಗೆ ಹೇಳ್ತಾ ಇದ್ರು. ಆ ಥರದ ಒಂದು ನೇರ ನುಡಿಯ ವ್ಯಕ್ತಿತ್ವ. ಹಾಗಾಗಿ ಅವರು ಒಳ್ಳೆಯ ಮಾತನ್ನು ಹೇಳ್ತಾರೆ. ಅವರೇದೇ ಆದಂಥ ಒಂದು ಮಾತು ಏನಿದು ಅಂದರೆ, ಜೀವನ ಮತ್ತು ವೈಚಾರಿಕತೆ ಎರಡೂ ಒಟ್ಟಾಗಿ ಕವಿತೆಯಲ್ಲಿ ಶೋಧಿಸಬೇಕೆಂಬುದು ನನ್ನ ಆಸೆ ಅಂತ.
ಅವರು ಏನು ಕವಿತೆಗಳಿರ್ಬೋದು, ಅವರ ಕೃತಿಗಳಿರ್ಬೋದು, ಅದರಲ್ಲಿ ಜೀವನವನ್ನು ಮತ್ತು ವೈಚಾರಿಕತೆಯನ್ನು ಒಟ್ಟಾಗಿ ಶೋಧಿಸುವಂಥ ಪ್ರಯತ್ನ ಅವರು ಮಾಡ್ತಾರೆ. ಅದು ಅವರ ಜೀವನದ ಆಸೆ ಆಗಿತ್ತು ಅನ್ನೋದು ಈ ಮಾತಿನ ಮೂಲಕ ನಾವು ಗಮನಿಸಬಹುದು. ಹಾಗೆ ಇನ್ನೊಂದು ಬಹಳ ಒಳ್ಳೆಯ ಒಂದು ಅಂಶ ಯು ಆರ್ ಅನಂತಮೂರ್ತಿ ಅವರ ಮೇಲೆ ನಾವು ನೋಡೋದಾದರೆ, ಅನಂತಮೂರ್ತಿಯವರು ತಮ್ಮ ಕೃತಿಗಳ ಮೂಲಕ ನಮ್ಮನ್ನು ನಾವೇ ಒಳಹೊಕ್ಕು ನೋಡುವಂತೆ ಮಾಡಿದ್ದಾರೆ. ಅವರ ಎಲ್ಲ ಕೃತಿಗಳಲ್ಲಿ ಬರುವಂಥ ಪಾತ್ರಗಳು ಹೇಗಿರ್ತವೆ ಅಂದರೆ ಓದುಗನನ್ನೇ ಆಗಿರ್ತಾವಲ್ಲ, ಓದುಗನೇ ಆ ಪಾತ್ರನೇ ಓದುಗ, ಈ ರೀತಿಯಲ್ಲಿ ಮೇಳೈಸುವಂಥ ಪ್ರಯತ್ನ ಅವರು ಮಾಡಿದ್ದಾರೆ. ಹಾಗಾಗಿ ಆ ಮಾತಿನಲ್ಲಿ ನಾವು ನೋಡ್ಬೋದು, ಏನು ತಮ್ಮ ಕೃತಿಗಳ ಮೂಲಕ ನಮ್ಮನ್ನು ನಾವೇ ಒಳಹೊಕ್ಕು ನೋಡುವಂತೆ ಮಾಡುವ, ಅಷ್ಟೇ ಅಲ್ಲ ಏಕಕಾಲದಲ್ಲಿ ಅದೇ ಸಮಯದಲ್ಲಿ ಒಳಗಿನವರಂತೆ ಆಪ್ತವಾಗಿಯೂ ಹೊರಗಿನವರಂತೆ ವಿಶ್ಲೇಷಣಾತ್ಮಕವಾಗಿಯೂ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಚಿಂತಿಸುವವರಾಗಿಯೂ ಮೂಡುವ ಅನಂತಮೂರ್ತಿಯವರು ಕನ್ನಡ ಸಾಹಿತ್ಯ, ಕನ್ನಡದ ಭಾಷೆ, ಸಂಸ್ಕೃತಿ ಕಣ್ಣಂಥ ವಿಶಿಷ್ಟವಾದಂಥ ಒಂದು ಪ್ರತಿಭೆ ಯು ಆರ್ ಅನಂತಮೂರ್ತಿ. ಹಾಗಾಗಿ ಈ ಥರದ ಒಂದು ದೃಷ್ಟಿಕೋನ ನಮಗೆ ಮುಂದಿನ ಅವರ ವ್ಯಕ್ತಿತ್ವವನ್ನು ಅಥವಾ ಅವರ ಸಾಹಿತ್ಯವನ್ನು ಗಮನಿಸೋದಕ್ಕೆ, ಅವಲೋಕನ ಮಾಡೋದಕ್ಕೆ ಉತ್ತಮವಾದಂಥ ಬುನಾದಿ ಆಗ್ಬೋದು ಅಂತ ಅನ್ನಿಸ್ತಾ ಈ ಮಾತನ್ನು ನಿಮ್ಮ ಹತ್ರ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವರು ಕತೆ, ಕಾದಂಬರಿ ಅಷ್ಟೇ ಅಲ್ಲ, ವೈಚಾರಿಕ ಚಿಂತನೆಗಳ ಮೂಲಕ ಇವರು ಭಾರತದ ಸಾಹಿತ್ಯವನ್ನು, ಕನ್ನಡದ ಸಾಹಿತ್ಯ ಅಷ್ಟೇ ಅಲ್ಲ ಭಾರತೀಯ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ಅವರು ಚಿಂತನೆಗೊಳಿಸಿದಂತಹ, ಅದನ್ನು ಇನ್ನಷ್ಟು ವಿಸ್ತರಿಸಿದಂತಹ, ಶ್ರೀಮಂತಗೊಳಿಸಿದಂತಹ ಒಂದು ಪ್ರತಿಭೆ ಯು ಆರ್ ಅನಂತಮೂರ್ತಿ. ಹಾಗಾಗಿ ಅವರು ಕತೆಗಳು ಬರೀ ಕತೆಗಳಲ್ಲ, ಕಾದಂಬರಿಗಳು ಬರೀ ಕಾದಂಬರಿಗಳಲ್ಲ, ಅವರು ಸಾಹಿತ್ಯದ ಸಾಂಸ್ಕೃತಿಕ ಚಿಂತನೆಯನ್ನು ಶ್ರೀಮಂತಗೊಳಿಸಿದಂತಹ ಒಬ್ಬ ಪ್ರತಿಭಾವಂತ ಪ್ರತಿಭೆ ಇವರು ಯು ಆರ್ ಅನಂತಮೂರ್ತಿ ಅನ್ನೋದು. ಯು ಆರ್ ಅನಂತಮೂರ್ತಿ ಅವರ ಒಂದು ಸಾಹಿತ್ಯದ ಮೌಲ್ಯಗಳು ಏನು ಅಂತನ್ನೋದನ್ನು ನೋಡೋದಾದರೆ ನಾವು, ಇವರು ನವ್ಯ ಸಾಹಿತ್ಯದ ಚಳುವಳಿಯ ಪ್ರಮುಖ ಕವಿಯಾಗಿದ್ದರು ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಹಾಗೆ ಇನ್ನೊಂದು ಮುಖ್ಯವಾದದ್ದು ಅಂತಂದರೆ ದಲಿತ ಪರ ಹಾಗೂ ಶೂದ್ರ ಪರ ಕಾಳಜಿ ಇವರ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಪರೂಪದ ಮೌಲ್ಯ. ಹಾಗೆ ಮತ್ತೊಂದು ನವ್ಯ ಲೇಖಕರನ್ನು ಕಾಡಿದಂತಹ ಮನುಷ್ಯನ ಅಸ್ತಿತ್ವ, ಕಾಮ, ಸಾವು ಮತ್ತು ಸಿನಿಕತನ ಇವು ಅವರಲ್ಲೂ ಸಹಿತ ಬಹಳ ಪ್ರಮುಖವಾಗಿ ಕಂಡುಬರುವಂಥ ಮೌಲ್ಯ ಆಗಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗೆ ಅವರು ಬರೆದಂಥ ಒಂದಿಷ್ಟು ಪ್ರಮುಖವಾಗಿರುವಂಥ ಕೃತಿಗಳು ಅಂತಂದರೆ ಸಂಸ್ಕಾರ, ಘಟಶ್ರಾದ್ದ, ಅವಸ್ಥೆ, ಆಕಾಶ ಮತ್ತು ಬೆಕ್ಕು ಮತ್ತು ಮೌನಿ. ಇದು ಅವರಿಗೆ ಈ ಎಲ್ಲ ಸಾಹಿತ್ಯವನ್ನು ಗಮನಿಸಿ 1994ರಲ್ಲಿ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಹಾಗೆ ಆ ಗೌರವಿಸುವಂತಹ ಒಂದು ಅಪರೂಪದ ಚಿತ್ರವನ್ನು ಇಲ್ಲಿ ನಾವು ನೋಡಬಹುದು. ಜ್ಞಾನಪೀಠ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರುವಂಥ ಒಂದು ಚಿತ್ರ. ಹಾಗೆ ಇವರ ಪ್ರಮುಖವಾಗಿರುವಂಥ ಒಂದಿಷ್ಟು ಕೃತಿಗಳ ಅವಲೋಕನ ಈಗ ನಾವು ನೋಡ್ತಾ ಹೋಗೋಣ. ಇವರು ಬಹಳ ಪ್ರಮುಖವಾಗಿ ಇವರನ್ನು ನಾವು ಗುರುತಿಸೋದು ಒಬ್ಬ ಶ್ರೇಷ್ಠ ನವ್ಯ ಕನ್ನಡ ಸಾಹಿತ್ಯದ ಕತೆಗಾರರಾಗಿ ಇವರನ್ನು ನೋಡ್ತೀವಿ. ಇವರು ಬರೆದಂಥ ಕತೆಗಳು ಬಹಳ ವಿಶೇಷವಾಗಿರುವಂಥವು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನು ಬಿಟ್ಟರೆ ಕನ್ನಡದ ಕತೆಗಾರರಲ್ಲಿ ಅತ್ಯುತ್ತಮ ಕತೆಗಾರರಾಗಿ ಯು ಆರ್ ಅನಂತಮೂರ್ತಿ ಇವರು ಗೋಚರಿಸಲ್ಪಡ್ತಾರೆ ಅಥವಾ ಗುರುತಿಸಲ್ಪಡ್ತಾರೆ ಅಥವಾ ವಿಮರ್ಶಿಸಲ್ಪಟ್ಟಿದ್ದಾರೆ. ಹಾಗಾಗಿ ಇವರು ಒಟ್ಟು 6 ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. 6 ಸಹಿತ ಬಹಳ ಅಪೂರ್ವವಾಗಿರುವಂಥ ಕಥಾರತ್ನಗಳು. ಯಾವುವು 6 ಕಥಾ ಸಂಕಲನಗಳೇನಿದ್ದಾವೆ ಬಹಳ ಅಪರೂಪದ ಕಥಾ ರತ್ನಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ತಮ್ಮ ಜೀವನಾನುಭವದ ಒಳ ಹೊರಗಳನ್ನು ಮನೋವಿಶ್ಲೇಷಣೆ ಮತ್ತು ಸೂಕ್ಷ್ಮ ಅವಲೋಕನದ ಮೂಲಕ ಬಿಚ್ಚಿಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಒಂದು ಕ್ರಮ ಇದೆಯಲ್ಲ, ಏನು ತಮ್ಮ ಜೀವನದ ಒಳ ಹೊರಗುಗಳನ್ನು ಮನೋವಿಶ್ಲೇಷಣೆ ಮತ್ತು ಸೂಕ್ಷ್ಮ ಅವಲೋಕನದ ಮೂಲಕ ಬಿಚ್ಚಿಡುವಂತಹ ಪ್ರಯತ್ನ ಅಥವಾ ಒಂದು ಕ್ರಮ ಇದೆಯಲ್ಲ, ಇದು ಇವರ ಅನಂತಮೂರ್ತಿಯವರ ಒಂದು ವಿಶಿಷ್ಟತೆ, ಭಾಳ ವಿಶೇಷತೆ. ಭಾಳ ಚೆನ್ನಾಗಿ ಅದನ್ನು ನಮ್ಮ ಮುಂದೆ ದೃಷ್ಟಾಂತವಾಗಿ ಕಟ್ಟಿಕೊಡ್ತಾರಲ್ಲ, ಇದು ಬಹಳ ವಿಶೇಷವಾದಂಥ ಒಂದು ಶೈಲಿ. ಹಾಗೆ ಸೂಕ್ಷ್ಮ ಸಂವೇದನೆಯ ಭಾಷೆ, ನಿರೂಪಣಾ ಶೈಲಿ ವಿಶಿಷ್ಟವಾದದ್ದು ಇವರ ಕಥಾ ಸಂಕಲನಗಳಲ್ಲಿ. ಹಾಗಿದ್ದರೆ ಆ ಕಥಾ ಸಂಕಲನಗಳು ಯಾವ್ಯಾವು ಅಂತ ನೋಡೋಣ. 1955ರಲ್ಲಿ ಪ್ರಕಟಗೊಂಡಂತಹ ಮೊದಲ ಕಥಾ ಸಂಕಲನ ಯಾವುದು? ಎಂದೆಂದೂ ಮುಗಿಯದ ಕತೆ ಅಂತೆ. ಎಂದೆಂದೂ ಮುಗಿಯದ ಕತೆ ಅನ್ನುವಂಥ ಕಥಾ ಸಂಕಲನ ಒಟ್ಟು 6 ಕಥೆಗಳನ್ನು ಒಳಗೊಂಡಿದೆ.
ಅದರಲ್ಲಿ ಮೊದಲನೇದೇ ಎಂದೆಂದು ಮುಗಿಯದ ಕತೆ. ಇದೇ ಒಂದು ಕತೆ, ಇದನ್ನೇ ಆ ಕಥಾ ಸಂಕಲನಕ್ಕೆ ಒಂದು ಶೀರ್ಷಿಕೆಯಾಗಿ ಬಳಸ್ಕೊಂಡಿದ್ದಾರೆ. ಹಾಗೆ ಕವಿಯ ಪೂರ್ಣಿಮೆ ಅಂಥೇಳಿ ಒಂದು, ತಾಯಿ ಅಂಥೇಳಿ ಒಂದು, ಹಾಗೆ ಪಂಜರದ ಗಿಳಿ ಅಂಥೇಳಿ ಇನ್ನೊಂದು ವಿಶೇಷವಾದಂಥ ಒಂದು ಕತೆ, ಹುಲಿಯ ಹೆಂಗುರುಳು ಅಂಥೇಳಿ ಇನ್ನೊಂದು, ಒಂದು ಕನ್ನಡಿ. ಇಷ್ಟು 6 ಕತೆಗಳನ್ನು ಒಳಗೊಂಡಂತಹ ಒಂದು ಕಥಾ ಸಂಕಲನ ಯಾವುದು? ಎಂದೆಂದು ಮುಗಿಯದ ಕತೆ. ಅಡಿಗರು ಈ ನವ್ಯ ಸಾಹಿತ್ಯದ ಪ್ರವರ್ತಕರಾದಂತಹ ಬಹಳ ಪ್ರತಿಭಾವಂತ ಒಂದು ಕೊಡುಗೆ ಕೊಟ್ಟಂಥ ಗೋಪಾಲಕೃಷ್ಣ ಅಡಿಗರು ಬಹಳ ವಿಶೇಷವಾಗಿ ಈ ಕಥೆಯನ್ನು, ಈ ಮಾತನ್ನು ಹೇಳ್ತಾರೆ ಈ ಕಥಾ ಸಂಕಲನ ಗಮನಿಸಿ. ಈ ಕಥಾ ಸಂಕಲನದಲ್ಲಿರುವಂಥ ತಾಯಿ ಅನ್ನುವಂಥ ಕಥೆ ಆಗಿರ್ಬೋದು, ಮತ್ತು ಹುಲಿಯ ಹೆಂಗುರುಳು ಅನ್ನುವಂಥ ಕಥೆ ಆಗಿರೋದು. ಇವೆರಡೂ ಕಥೆಗಳು ನಮ್ಮ ಕಥಾಲೋಕದ, ಇಡೀ ಕನ್ನಡ ಸಾಹಿತ್ಯದ ಕಥಾಲೋಕದ ಉಜ್ವಲ ರತ್ನಗಳು ಅಂತ ಕರೆದಿದ್ದಾರೆ. ಅಂದರೆ ಎಷ್ಟು ವಿಶೇಷವಾದಂಥ ಒಂದು ಅಂಶ, ಮೌಲ್ಯ ಈ ಕಥೆಗಳಲ್ಲಿ, ನಿರೂಪಣಾ ಶೈಲಿ ಇರ್ಬೋದು, ಅಲ್ಲಿ ಕೊಟ್ಟಂಥ ಮನೋವಿಶ್ಲೇಷಣೆಗಳಿರ್ಬೋದು, ಇದು ಬಹಳ ಪ್ರಮುಖವಾಗಿರುವಂಥ ಕಥೆಗಳು ಅಂತ ನಾವು ಗುರುತಿಸ್ತೀವಿ. ಹಾಗಾಗಿ ಇದೊಂದು ಬಹಳ ವಿಶಿಷ್ಟವಾಗಿ ಕೇಳುವಂಥ ಪ್ರಶ್ನೆ ಏನು, ಅಡಿಗರ ದೃಷ್ಟಿಯಲ್ಲಿ ಕಥಾಲೋಕದ, ಕನ್ನಡ ಕಥಾಲೋಕದ ಉಜ್ವಲ ರತ್ನಗಳು ಅಂತ ಗುರುತಿಸಿರುವಂಥ ಯು ಆರ್ ಅನಂತಮೂರ್ತಿ ಅವರ ಕಥೆಗಳು ಯಾವುವು ಅಂತ ಕೇಳಿದರೆ, ಒಂದನೇದು ತಾಯಿ, ಮತ್ತೊಂದು ಹುಲಿಯ ಹೆಂಗುರುಳು. ಅಂದರೆ ಇವು ಯಾವ ಕಥಾ ಸಂಕಲನ ಇದ್ದಾವೆ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಆವಾಗ ಎಂದೆಂದು ಮುಗಿಯದ ಕತೆ ಅನ್ನೋವಂಥ ಕಥಾ ಸಂಕಲನ, ಇದು ಮೊದಲ ಕಥಾ ಸಂಕಲನ ಯು ಆರ್ ಅನಂತಮೂರ್ತಿದು. ಹಾಗೆ ಮತ್ತೊಂದು ಕಥಾ ಸಂಕಲನ ಇವರು ಪ್ರಕಟಗೊಳಿಸ್ತಾರೆ 1963ರಲ್ಲಿ. ಅದು ಕಥಾ ಸಂಕಲನ ಯಾವುದು ಅಂದರೆ ಪ್ರಶ್ನೆ ಅಂಥೇಳಿ. ನೋಡಿ, ಬಹಳ ಸರಳವಾಗಿರುವಂಥ ಶೀರ್ಷಿಕೆ, ಆದರೆ ಅಷ್ಟೇ ಬಹಳ ಮೌಲ್ಯಯುತವಾಗಿರುವಂಥ ಕಥೆಗಳು ಇದರಲ್ಲಿದ್ದಾವೆ. ಇದರಲ್ಲೂ ಸಹಿತ 6 ಕಥೆಗಳನ್ನು ಇವರು ದಾಖಲಿಸಿದ್ದಾರೆ. ಅದರ ಮೊದಲನೇ ಕತೆ ಭೋಜರಾಜ ಅಂಥೇಳಿ, ಎರಡನೇದು ಪ್ರಕೃತಿ, ಮೂರನೇದು ಪ್ರಶ್ನೆ ಅಂಥೇಳಿ. ಆ ಪ್ರಶ್ನೆ ಅನ್ನುವಂತಹ ಕಥೆಯನ್ನೇ, ಶೀರ್ಷಿಕೆಯನ್ನೇ ಈ ಕಥಾ ಸಂಕಲನಕ್ಕೆ ಇಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆ ಇನ್ನೊಂದು ಕಾರ್ತಿಕ, ಇನ್ನೊಂದು ಪ್ರಸ್ತ, ಇನ್ನೊಂದು ಘಟಶ್ರಾದ್ದ ಅಂತೇಳಿ. ಘಟಶ್ರಾದ್ದನೂ ಅಷ್ಟೇ ಭಾಳ ವಿಶೇಷವಾದಂಥ ಒಂದು ಕಥೆಯಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದಾಖಲಿಸಲ್ಪಟ್ಟಿದೆ. ಇದರಲ್ಲಿ ಏನಿದೆ ಅಂದರೆ ಬಹಳ ಮುಖ್ಯವಾಗಿ ವಾದ, ಆದರ್ಶ ಮತ್ತು ವಾಸ್ತವ. ಆದರ್ಶಕ್ಕೂ ವಾಸ್ತವಕ್ಕೂ ಬಹಳ ಅಂತರ ಇದೆ. ಆದರ್ಶನೇ ಬೇರೆ, ವಾಸ್ತವನೇ ಬೇರೆ. ಈ ವಾಸ್ತವ ಅಂದರೆ ನಿಜವಾಗಲೂ ನಡೀತಾ ಇರುವಂಥ ನಮ್ಮ ದಿನನಿತ್ಯದ ಬದುಕು. ಆದರ್ಶ ಅಂದರೆ ನಮ್ಮ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಆಲೋಚನೆ ಮಾಡುವಂಥ ಕನಸುಗಳು. ಇವೆರಡರ ನಡುವಿನ ಸಂಘರ್ಷ ಇದೆಯಲ್ಲ, ಈ ಸಂಘರ್ಷವನ್ನು ಬಿಚ್ಚಿ ಹೇಳುವಂಥ ಪ್ರಯತ್ನ ಈ ಪ್ರಶ್ನೆ ಅನ್ನುವಂಥ ಕಥಾ ಸಂಕಲನದಲ್ಲಿ ಕವಿ ಮಾಡಿದ್ದಾರೆ ಅಥವಾ ಲೇಖಕರು ಮಾಡಿದ್ದಾರೆ. ಹಾಗಾಗಿ ಬಹಳ ಎಲ್ಲರೂ ಅಧ್ಯಯನಕ್ಕೆ ಅಥವಾ ಓದಲೇಬೇಕಾಗಿರುವಂಥ ಒಂದು ಕಥಾ ಸಂಕಲನ ಪ್ರಶ್ನೆ. ಹಾಗಾಗಿ ಇದರಲ್ಲಿರುವಂಥ 6 ಕಥೆಗಳು ನಮ್ಮ ಕಥಾ ಸಂಕಲನಕ್ಕೆ ಬಹಳ ಮೆರುಗನ್ನು ತಂದುಕೊಟ್ಟಿದ್ದಾವೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚಿನ ಶಕ್ತಿಯನ್ನು ತಂದುಕೊಟ್ಟಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಮತ್ತೊಂದು ವಿಶಿಷ್ಟವಾಗಿರುವಂಥ ಒಂದು ಕಥಾ ಸಂಕಲನ ಮೌನಿ. ಇದು 1972 ಹೆಸರೇ ನೋಡಿ, ಮೌನಿ. ಎಷ್ಟು ಚೆನ್ನಾಗಿ ಆ ಟೈಟ್ಲ್ಗಳನ್ನು ಇಟ್ಟಿದ್ದಾರೆ ಅಂದರೆ ಅಷ್ಟೇ ಚೆನ್ನಾಗಿ ಇದರಲ್ಲಿ ಕಥೆಗಳಿದ್ದಾವೆ. ಇದರಲ್ಲಿರುವಂಥ ಕಥೆಗಳು 3. ಒಂದು ಕ್ಲಿಪ್ ಜಾಯಿಂಟ್ ಅಂತ ಹೇಳಿ ಒಂದು ಕತೆ, ಇನ್ನೊಂದು ಮೌನಿ ಅಂತ ಹೇಳಿ ಕತೆ, ಇನ್ನೊಂದು ನವಿಲು ಅಂಥೇಳಿ. ಈ 3 ಕಥೆಗಳನ್ನು ಒಳಗೊಂಡಂತಹ ಒಂದು ಕಥಾ ಸಂಕಲನ ಯಾವುದು? ಮೌನಿ 1972ರಲ್ಲಿ ಪ್ರಕಟಗೊಳ್ತು. ಇದರಲ್ಲಿ ಏನಿದೆ ಅಂದರೆ ಪರಂಪರಾಗತ ಅನುಭವಗಳನ್ನು ಪಾಶ್ಚಾತ್ಯ ಸಂಸ್ಕೃತಿಯೊಂದಿಗೆ ಮುಖಾಮುಖಿಯಾಗಿಸುತ್ತಾ ಹೊಸ ಸತ್ಯವನ್ನು ಹುಡುಕುವಂತಹ, ಹೊಸ ಸತ್ಯವನ್ನು ಪ್ರಕಟಿಸುವಂಥ ಪ್ರಯತ್ನ ಕವಿ ಅಥವಾ ಲೇಖಕರು ಇಲ್ಲಿ ಮಾಡಿದ್ದಾರೆ. ನೋಡಿ, ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಬದುಕಿನ ರೀತಿಯಲ್ಲಿ ಪರಂಪರಾಗತವಾದಂಥ ಅನುಭವಗಳ ಮೂಲಕ ನಾವು ಬದುಕನ್ನು ಮುನ್ನಡೆಸ್ತಾ ಹೋಗ್ತಾ ಇರ್ತೀವಿ. ಆದರೆ ನಾವು ಇತ್ತೀಚಿನ ನಮ್ಮ ಶಿಕ್ಷಣ ಇರ್ಬೋದು ಅಥವಾ ನಮ್ಮ ಪ್ರವಾಸದ ಅನುಭವಗಳಿರ್ಬೋದು, ಇದರ ಮೂಲಕ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಇದೆ. ಇವು ಎರಡನ್ನೂ ಮುಖಾಮುಖಿ ಆಗಿಸುವಂಥ ಪ್ರಯತ್ನ ನಡೀತಾ ಹೋಗುತ್ತೆ ಈ ಕಥಾ ಸಂಕಲನದಲ್ಲಿ. ಕ್ಲಿಪ್ ಜಾಯಿಂಟ್ ಇರ್ಬೋದು, ಮೌನಿ ಇರ್ಬೋದು ಅಥವಾ ನವಿಲು ಅನ್ನುವಂಥ ಕಥೆಗಳು ಇವೆರಡರ ಸಂಘರ್ಷವನ್ನು, ಮುಖಾಮುಖಿಯನ್ನು ನಮ್ಮ ಮುಂದೆ ತಂದಿಡ್ತವೆ. ಹಾಗಾಗಿ ಯು ಆರ್ ಅನಂತಮೂರ್ತಿ ಬಹಳ ವಿಶಿಷ್ಟವಾದಂಥ ಕಥೆಗಾರರಾಗಿ ಈ ಮೂಲಕ ನಮಗೆ ಗೋಚರಿಸಲ್ಪಡ್ತಾರೆ. ಸ್ನೇಹಿತರೆ, ಇನ್ನೊಂದು ಇವರ ಕೊಡುಗೆ ಅಂದರೆ ಇವರನ್ನು ಕಥೆಗಾರರು ಅಂತ ನೋಡಬೇಕೋ ಅಥವಾ ಕಾದಂಬರಿಕಾರರು ನೋಡಬೇಕೋ ಅಥವಾ ಎರಡೂ ಆಗಿ ನೋಡಬೇಕೋ ಅನ್ನೋದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಚಿಂತನೆಗೆ ಒಳಪಡಿಸಬೇಕಾಗಿರೋದು. ಇವರು ಕೊಟ್ಟಂಥ ಕಾದಂಬರಿಗಳು ಸಹಿತ ಅತ್ಯಂತ ವಿಶಿಷ್ಟ.
ಹಾಗೆ ಇಡೀ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲಾಗಿ ಅಥವಾ ಗುರುತಿಸಲ್ಪಡುವಂಥ ಕೃತಿಯಾಗಿ ನಿಲ್ತವೆ. ಅತ್ಯುತ್ತಮ ಕಥೆಗಾರರಷ್ಟೇ ಅಲ್ಲ, ಅತ್ಯುತ್ತಮ ಕಾದಂಬರಿಕಾರರಾಗಿಯೂ ಸಹಿತ ಯು ಆರ್ ಅನಂತಮೂರ್ತಿ ಅವರನ್ನು ವಿಮರ್ಶೆಗೆ ಒಳಪಡಿಸಿದ್ದಾರೆ ನಮ್ಮ ಕನ್ನಡ ಸಾರಸ್ವತ ಲೋಕ. ಹಾಗೆ ಇವರು 6 ಕಥಾ ಸಂಕಲನ ಹೇಗೆ ಕೊಟ್ಟರು ಹಾಗೆ 6 ಕಾದಂಬರಿಗಳನ್ನು ಇವರು ರಚಿಸುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥ ಕಾದಂಬರಿ ಸಂಸ್ಕಾರ, ಇನ್ನೊಂದು ಭಾರತೀಪುರ, ಇನ್ನೊಂದು ಅವಸ್ಥೆ, ಭವ, ದಿವ್ಯ ಮತ್ತು ಪ್ರೀತಿ ಮೃತ್ಯು ಭಯ ಅನ್ನುವಂಥ ಕಾದಂಬರಿಗಳು. ಇವು 6 ಕಾದಂಬರಿಗಳು ಕನ್ನಡದ ಸಾರಸ್ವತ ಲೋಕದ ಬಹಳ ಪ್ರತಿಷ್ಠೆಯನ್ನು ಹೆಚ್ಚಿಸಿದಂಥ ಕಾದಂಬರಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದರಲ್ಲಿ ಸಂಸ್ಕಾರ ಕಾದಂಬರಿ ಬಗ್ಗೆ ಸ್ವಲ್ಪ ನೋಡೋದಾದರೆ ನಾವು 1965 ಪ್ರಕಟಗೊಂಡಂತಹ ಈ ಮೊದಲ ಕಾದಂಬರಿ ಸಂಸ್ಕಾರ. ಇದು ಇಂಗ್ಲೆಂಡ್ನಲ್ಲಿ ಇವರು PhD ಅಧ್ಯಯನ ಮಾಡುವಾಗಲೇ ಅವಾಗೇ ರಚಿಸಿದಂಥ ಮೊದಲ ಕಾದಂಬರಿ ಇದು ಸಂಸ್ಕಾರ ಅನ್ನೋದು. ಅಂದರೆ ಇವರ ಬಾಲ್ಯ ಮತ್ತು ಬಾಲ್ಯದ ಅವರ ಅನುಭವ ಮತ್ತು ಅವರ ಜೀವನ ನಡೆಸಿರುವಂಥ ಕುಟುಂಬ ಇರುವಂಥ ಅಥವಾ ತಮ್ಮ ವಂಶದವರು ಇದ್ದಂಥ ಆ ಊರಿನ ಕೆಲವು ನಂಬಿಕೆಗಳು, ಆಚರಣೆಗಳು ಅಥವಾ ಅಲ್ಲಿ ನಡೀತಾ ಇರುವಂಥ ಘಟನಾವಳಿಗಳು ಇವ್ರ ಮೇಲೆ ತುಂಬ ಪ್ರಭಾವ ಬೀರ್ತವೆ. ಅದನ್ನು ಆಧರಿಸಿ ಇವರು ಸಂಸ್ಕಾರ ಅನ್ನುವಂಥ ಒಂದು ಕಾದಂಬರಿಯನ್ನು ರಚಿಸ್ತಾರೆ. ಇದರಲ್ಲಿ ಏನಿದೆ, ಸಂಸ್ಕಾರ ಮಾಡುವಂತಹ ಏನು ಸಂಘರ್ಷ ಇದೆ, ಇದು ಕಾದಂಬರಿಯ ವಸ್ತು. ಸಂಸ್ಕಾರಗಳ ಸಂಘರ್ಷ ಏನು? ಸಂಸ್ಕಾರ ಇಲ್ಲಿ ಒಂದು ಜೀವ ಹೋದಂಥ ಏನು ಒಂದು ಕಳಬರಹ ಇದೆ ಅಥವಾ ಒಂದು ದೇಹ ಇದೆ, ಅದಕ್ಕೆ ಸಂಸ್ಕಾರ ಕೊಡುವಂಥದ್ದು. ಜೀವಂತವಾಗಿರುವಂತಹ ವ್ಯಕ್ತಿಗೆ ಜೀವನದ ಸಂಸ್ಕಾರ ಕೊಡುವಂಥದ್ದು. ಇದರ ಸಂಘರ್ಷ ಬಹಳ ಮುಖ್ಯವಾಗಿ ಈ ಸಂಸ್ಕಾರ ಕೃತಿಯಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಇದರಲ್ಲಿ ಇದು ಎಷ್ಟು ಉತ್ತಮವಾದಂಥ ಕೃತಿ ಅನ್ನೋದಕ್ಕೆ ಇಲ್ಲಿ ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಭಾರತದ 14 ಭಾಷೆಗಳಲ್ಲಿ ಈ ಸಂಸ್ಕಾರ ಕೃತಿ ಅನುವಾದಿಸಲ್ಪಟ್ಟಿವೆ. ಅಂತಂದರೆ ಮನುಷ್ಯನ ಬದುಕು, ಮನುಷ್ಯನ ನಂಬಿಕೆ, ಮನುಷ್ಯನ ವೈಜ್ಞಾನಿಕವಾಗಿರುವಂಥ ಚಿಂತನೆ, ವೈಚಾರಿಕ ಚಿಂತನೆ ಮತ್ತು ನಿತ್ಯದ ಬದುಕಿನ ಜೊತೆಯಲ್ಲಿ ಹೇಗೆ ಸಂಘರ್ಷಕ್ಕೆ ಒಳಪಡ್ತು ಅನ್ನೋದನ್ನು ಈ ಕೃತಿ ಅನಾವರಣಗೊಳಿಸ್ತಾ ಹೋಗುತ್ತೆ. ಯಾರ ದೃಷ್ಟಿಯಲ್ಲಿ? ಯು ಆರ್ ಅನಂತಮೂರ್ತಿಯರ ಆಲೋಚನೆಯಲ್ಲಿ. ಹಾಗಾಗಿ ಸಂಸ್ಕಾರ ಬಹಳ ಪ್ರಮುಖವಾಗಿರುವಂಥ ಒಂದು ಕೃತಿ. ಇದು ಹಳೆಯ ಕಥಾವಸ್ತುವೊಂದನ್ನು, ಸಂಸ್ಕಾರ ಅನ್ನೋದು ಹಳೆಯ ಕಥಾವಸ್ತು, ಸಂಸ್ಕಾರ ಮಾಡುವಂಥದ್ದೊಂದು ಒಂದು ಹಳೆಯ ಕಥಾವಸ್ತು, ಸನಾತನ ಪರಂಪರೆಯ ಪರಿಕಲ್ಪನೆಯನ್ನು ಸಮಕಾಲೀನಗೊಳಿಸುವಂಥ ಒಂದು ಕಾದಂಬರಿ ಆಗಿದೆ. ಪರಂಪರವಾಗಿ ನಮ್ಮ ಸಂಸ್ಕೃತಿಯ ಧರ್ಮದ ನೆಲೆಗಟ್ಟಾಗಿ ನಡೀತಾ ಇರುವಂಥ ಸಂಸ್ಕಾರ ಅನ್ನುವಂಥ ವಿಚಾರವನ್ನು ಇದು ಸಮಕಾಲೀನ ನೆಲೆಗಟ್ಟಿನಲ್ಲಿ ಇದನ್ನು ನೋಡುವಂಥ, ಸಮಕಾಲೀನಗೊಳಿಸುವಂಥ ಒಂದು ಪ್ರಯತ್ನ ಕಾದಂಬರಿಯಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಬ್ಬ ಬ್ರಾಹ್ಮಣ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಂತಹ ವ್ಯಕ್ತಿ ಬ್ರಾಹ್ಮಣ್ಯವನ್ನೇ ಧಿಕ್ಕರಿಸ್ತಂಥ ಈ ಬ್ರಾಹ್ಮಣನೊಬ್ಬನ ಸಾವು ಆಗುತ್ತೆ. ಈ ಸಾವು ಆತನ ಶವ ಸಂಸ್ಕಾರದ ಸಮಸ್ಯೆ ಹೇಗೆ ಅಲ್ಲಿ ರೂಪುಗೊಳ್ಳುತ್ತೆ, ಅದೊಂದು ಸಮಸ್ಯೆಯಾಗಿ ಹೇಗೆ ಜನ ಅಲ್ಲಿಯ ಸುತ್ತಮುತ್ತ ಏನು ಸನಾತನ ಧರ್ಮದ ಆಚರಣೆಯಲ್ಲಿರುವಂಥ ಜನರು ನೋಡುವಂಥ ರೀತಿಗೂ, ಹಾಗೆ ಅವನು ಬದುಕಿದ್ದು ಯಾರು ಬ್ರಾಹ್ಮಣ್ಯವನ್ನು ಧಿಕ್ಕರಿಸಿ ಬದುಕಿರೋಂಥ ವ್ಯಕ್ತಿಯ ಮನಸ್ಸಿನ ಅಥವಾ ಚಿಂತನೆಯ ಅಥವಾ ಬದುಕಿನ ಸಂಸ್ಕಾರಕ್ಕೂ ಒಂದು ಸಂಘರ್ಷವನ್ನು ಕವಿ ಇಲ್ಲಿ ತಂದಿಡ್ತಾರೆ. ಹಾಗಾಗಿ ಇದರ ಕೇಂದ್ರವಾದಂಥ ಕಾದಂಬರಿಯ ಕೇಂದ್ರವಾದಂಥ ಅಂಶ ಏನು? ಬ್ರಾಹ್ಮಣ್ಯವನ್ನು ಧಿಕ್ಕರಿಸಿದಂಥ ಬ್ರಾಹ್ಮಣನೊಬ್ಬನ ಸಾವು ಮತ್ತು ಆತನ ಶವ ಸಂಸ್ಕಾರ. ಇಲ್ಲಿ ನಡೆದಂತಹ ಬಹಳ ಮುಖ್ಯವಾದಂಥ ಸಂಸ್ಕಾರ ಕಾದಂಬರಿಯ ಕಥಾವಸ್ತುವಾಗುತ್ತೆ. ಈ ಶವ ಸಂಸ್ಕಾರ ಸಮಸ್ಯೆ ವ್ಯಕ್ತಿತ್ವದ ಸಂಸ್ಕಾರವಾಗಿ ನೋಡಿ, ಆ ಶವ ಸಂಸ್ಕಾರ ಮಾಡೋದು ಹೇಗೆ ಮಾಡಬೇಕೋ ಬೇಡೋ, ಹೋಗಬೇಕೋ ಬೇಡೋ, ಅಲ್ಲಿ ನಡೆಯುವಂಥ ವಿಚಾರಗಳು ಏನಿದ್ದಾವೆ, ಚರ್ಚೆ ಜಿಜ್ಞಾಸೆಗಳೇನಿವೆ, ಇದು ವ್ಯಕ್ತಿತ್ವದ ಅಲ್ಲಿಯ ಜನರ ವ್ಯಕ್ತಿತ್ವದ ಸಂಸ್ಕಾರವಾಗಿ ಪರಿವರ್ತನೆಗೊಳ್ಳುವ ಬಗೆ ಈ ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ವಿನ್ಯಾಸಗೊಳಿಸಿದ್ದಾರೆ ಕವಿ. ಬಹಳ ವಿಶೇಷವಾದಂಥ ಒಂದು ಕೃತಿಯಾಗಿದ್ದು ರೂಪುಗೊಂಡಿದೆ ಅನ್ನೋದು ಬಹಳ ಮುಖ್ಯ. ಹಾಗೆ ಇಲ್ಲಿ ಒಂದು ಸ್ವಲ್ಪ ನಾನು ಇನ್ನಷ್ಟು ಆ ಕಾದಂಬರಿಯ ಒಂದಿಷ್ಟು ಹೂರಣವನ್ನು ಗಮನಿಸೋದಾದರೆ, ವೇದಾಂತ ಶಿರೋಮಣಿಯಾದಂಥ ಪ್ರಾಣೇಶಾಚಾರ್ಯರು ಏನು ಮಾಡ್ತಾರೆ? ಅಷ್ಟೇ ಅಲ್ಲ, ಅವರು ವೇದಾಂತ ಶಿರೋಮಣಿ. ಅವರು ವೇದಗಳು ಮತ್ತು ಧರ್ಮ ಅಲ್ಲಿ ಹೇಳಿರುವಂಥ ಅಂಶಗಳನ್ನು ಯಥಾವತ್ತಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿ ಅದನ್ನೇ ಕಾಣ್ತಾ ಇರುವಂಥ ಪ್ರಾಣೇಶಾಚಾರ್ಯರು. ಇನ್ನೊಂದು ಬ್ರಾಹ್ಮಣ್ಯವನ್ನೇ ಧಿಕ್ಕರಿಸಿ ತನ್ನ ಮನಸ್ಸಿನ ಹೃದಯದ ತುಡಿತಕ್ಕೆ, ಧ್ವನಿಗೆ ಅವರು ಹೋಗೊಟ್ಟು ಅದರ ಪ್ರಕಾರ ತಮ್ಮ ಬದುಕನ್ನು ನಡೆಸಿದಂಥ ನಾರಾಯಣಪ್ಪ.
ಈ ಎರಡುಗಳ ಜೊತೆಯಲ್ಲಿ ಇವುಗಳ ಯಾವುದು ಹಂಗೂ ಇಲ್ಲದೆ, ಇವು ಎರಡರ ಹಂಗೂ ಇಲ್ಲದೆ ಅಪ್ಪಟ ಲೌಕಿಕವಾಗಿ ಬದುಕಿದಂತಹ ಇಹದ ವ್ಯಕ್ತಿ ಯಾರೋ ಮಾಲೆಗಾರ ಪುಟ್ಟ. ಈ ಮೂವರ ಬದುಕಿನ ಚಿತ್ರಣವನ್ನು ಅಲ್ಲಿ ಮುಖಾಮುಖಿ ಆಗಿಸ್ತಾ ಹೋಗ್ತಾರೆ. ಹಾಗಾಗಿ ಸಂಸ್ಕಾರ ಎಂಬುದು ಕೃತಿಯ ವಸ್ತು ಮಾತ್ರವಲ್ಲದೆ ಅದರ ಸ್ವರೂಪ ದರ್ಶನವೂ ಆಗಿಬಿಡುವ ಕ್ರಮ ಸಂಸ್ಕಾರ ಕಾದಂಬರಿಯ ಶ್ರೇಷ್ಠ ಕಲಾಕೃತಿ ಅನ್ನೋದಕ್ಕೆ ಒಂದು ನಿದರ್ಶನ. ಇಲ್ಲಿ ಬರೇ ಸಂಸ್ಕಾರ ಅನ್ನೋದು ಕೇವಲ ಅಲ್ಲಿ ಬರೇ ಆ ಒಂದು ಕಥಾವಸ್ತು ಆಗಿ ಉಳಿಯದೆ ಇದು ಜೀವನದ ಒಂದು ಆದರ್ಶವನ್ನು, ದರ್ಶನವನ್ನು ತಂದುಕೊಡುವಂಥ ಒಂದು ಶ್ರೇಷ್ಠ ಕಲಾಕೃತಿಯಾಗಿ ನಿಲ್ಲುತ್ತೆ ಯಾವುದು ಸಂಸ್ಕಾರ ಕಾದಂಬರಿ. ಹಾಗಾಗಿ ಸಂಸ್ಕಾರ ಕಾದಂಬರಿಯನ್ನು ಹಲವಾರು ದೃಷ್ಟಿಕೋನದಲ್ಲಿ ಇದನ್ನು ನೋಡಿ ಅದನ್ನು ಅವಲೋಕನ ಮಾಡಿದಂಥ ವಿಮರ್ಶಕರು ಈ ರೀತಿಯ ಒಂದು ಚಿಂತನೆಯನ್ನು ಸಂಸ್ಕಾರಕ್ಕೆ, ಆ ಥರ ಮೆರುಗನ್ನು ಸಂಸ್ಕಾರಕ್ಕೆ ತಂದುಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಇವರ ಲೇಖನಿಂದ ಮೋಡಿ ಬಂದಂಥ ಮತ್ತೊಂದು ವಿಶಿಷ್ಟವಾದಂಥ ಕಾದಂಬರಿ ಭಾರತೀಪುರ. ಇದು ಭಾರತೀಪುರ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥ ಒಂದು ಸ್ಥಳ. ಆದರೆ ಭಾರತೀಪುರ ಒಂದು ಸಾಂಕೇತಿಕವಾಗಿ ಆ ಹೆಸರನ್ನು ಬಳಸ್ಕೊಂಡ್ರೂ ಸಹಿತ ಭಾರತದ ಅಥವಾ ಭಾರತೀಯ ಒಂದು ಸಮಾಜ ವ್ಯವಸ್ಥೆಯ ಒಂದು ಏನು ದುರಂತವನ್ನು ಅಥವಾ ಒಂದು ದಿಗ್ದರ್ಶನವನ್ನು ಇಲ್ಲಿ ತಂದುಕೊಡುತ್ತೆ. ಬಹಳ ಮುಖ್ಯವಾಗಿ 1972 ಪ್ರಕಟಗೊಂಡಂಥ ಎರಡನೇ ಕಾದಂಬರಿ ಇದು. ಏನಿದರಲ್ಲಿದೆ ಅಂದರೆ ಅಸ್ಪೃಶ್ಯರನ್ನು ಸಂಘಟಿಸಿ ದೇವಸ್ಥಾನದ ಒಳಗೆ ಪ್ರವೇಶಿಸಲು ಪ್ರೇರಣೆಯನ್ನು ಕೊಡ್ತಾರೆ. ಇದರಲ್ಲಿ ಆ ಅನಂತಮೂರ್ತಿಯವರು ಒಬ್ಬ ಚಿಂತಕನಾಗಿ ಅಥವಾ ಒಬ್ಬ ಸಮಾಜ ಸುಧಾರಕನಾಗಿ ತಾವೇ ಅಲ್ಲಿ ಅದನ್ನು ನಡೆಸ್ತಾ ಇದ್ದಾರನೋ ಅನ್ನಿಸ್ಬೇಕು. ಆ ಥರದಲ್ಲಿ ಆ ಕಥೆಯನ್ನು ಕಟ್ಟಿದ್ದಾರೆ. ತುಂಬ ಸಹಜವಾದಂಥ ಸರಳವಾದಂತಹ ಒಂದು ಘಟನಾವಳಿಗಳನ್ನು, ಇಡೀ ಹಳ್ಳಿಗಳಲ್ಲಿ ನಡೆಯುವಂಥ ಘಟನಾವಳಿಗಳನ್ನು ಈ ಕಾದಂಬರಿಯ ಮುಖ್ಯವಾಗಿರುವಂಥ ಪಾತ್ರಗಳಾಗಿ, ದೃಶ್ಯಗಳಾಗಿ ಅಲ್ಲಿ ಕಟ್ಟಿಕೊಡ್ತಾರೆ. ಇಲ್ಲಿ ಆಧುನಿಕತೆಯ ತುಡಿತದಲ್ಲಿದ್ದ ಜಗನ್ನಾಥ ಅನ್ನುವಂತಹ ಒಂದು ಪಾತ್ರ, ಇದು ಉತ್ಸವದ ದಿನ, ಆ ಮಂಜುನಾಥನ ಉತ್ಸವದ ದಿನ ಅಲ್ಲಿ ಹೊಲೆಯರು ದೇವಸ್ಥಾನದ ಒಳಗೆ ಪ್ರವೇಶಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದರಲ್ಲಿ ಯಶಸ್ವಿನೂ ಆಗ್ತಾನೆ. ಬಹಳ ಘರ್ಷಣೆಗಳು ನಡೀತವೆ. ಒಂದು ಸರಿ ಆ ಎಲ್ಲ ಹೊಲೆಯರನ್ನು ಒಟ್ಟುಗೂಡಿಸಿ ಆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡೋದಕ್ಕೆ ಒಂದು ಸಮಯವನ್ನು ನಿರ್ಧರಿಸಿ ಅಲ್ಲಿ ಅವರನ್ನೆಲ್ಲ ಪ್ರೇರಣೆ ಮಾಡಿ ಧೈರ್ಯ ತುಂಬಿ ರೆಡಿ ಮಾಡ್ತಾನೆ. ಆದರೆ ಆ ಸಮಯಕ್ಕೆ ಇವನು ಹೋಗಿ ನಿಂತ್ಕೊಂತಾನೆ, ಅವರು ಬರೋದೇ ಇಲ್ಲ ಒಳಗೆ ಪ್ರವೇಶ ಮಾಡೋದಕ್ಕೆ. ಅಂದರೆ ಇಲ್ಲಿ ಅವಕಾಶಗಳು ಒದಗಿಸಿ ಬಂದರೂ ಸಹಿತ ನಮ್ಮ ಈ ನಂಬಿಕೆಗಳು ಇದ್ದಾವಲ್ಲ, ಆಚರಣೆಗಳಿದ್ದಾವಲ್ಲ, ಅವು ಹೇಗೆ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ವು, ಅವರನ್ನು ನಿಗ್ರಹಿಸ್ತಾ ಇದ್ವು ಅನ್ನೋದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು. ಅದನ್ನು ಮೀರಿ ಅವರನ್ನು ಪ್ರೇರಣೆ ಮಾಡಿ ಇಲ್ಲಿ ಸಮತಾವಾದವನ್ನು, ಸಮಾಜವಾದವನ್ನು, ಮಾನವೀಯ ವ್ಯಕ್ತಿತ್ವವನ್ನು ರೂಪುಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಇದು ಬಹಳ ಮುಖ್ಯವಾದಂಥ ಅಂಶ. ಇಲ್ಲಿ ಆದರೂ ಒಮ್ಮೆ ಅವರನ್ನು ಎಲ್ಲರನ್ನೂ ದೇವಸ್ಥಾನದೊಳಗೆ ಬರೋಂಗೆ ಪ್ರಯತ್ನ ಮಾಡೇ ಬಿಡ್ತಾನೆ. ಎಲ್ಲರೂ ದೇವಸ್ಥಾನದ ಒಳಗೆ ನುಗ್ತಾರೆ. ಆದರೆ ಅಲ್ಲೇನಾಯಿತು ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಆದರೆ ಇಷ್ಟರ ಒಳಗೆ ಏನಾಗಿರುತ್ತೆ ಅಂದರೆ ಇಲ್ಲಿ ಪೂಜಾರಿ ಮತ್ತು ಅವನ ಮಗನ ಒಂದು ಏನು ಗಲಾಟೆ ಹಿನ್ನೆಲೆಯಲ್ಲಿ ಆ ದೇವಸ್ಥಾನದ ಪೂಜಾರಿ ಮಂಜುನಾಥನನ್ನು ಪೂಜೆ ಮಾಡೋದು ಅವನ ಧರ್ಮ ಆಗಿರುತ್ತೆ. ಆದರೆ ಅವನ ಮಗ ಒಂದಿಷ್ಟು ಚಿಂತನಶೀಲನಾದಂತೂ ಆ ಮಂಜುನಾಥನ ಮೇಲಿನ ಒಂದು ಆ ಭಕ್ತಿ, ಪೂಜಾರಿಯ ಭಕ್ತಿಯನ್ನು ಇವನು ಧಿಕ್ಕರಿಸೋದಕ್ಕಾಗಿ ಅವನೇನು ಮಾಡ್ತಾನೆ, ಆ ವಿಗ್ರಹವನ್ನೇ ತಗೊಂಡೋಗಿ ಎಸ್ತು ಬಿಡ್ತಾನೆ. ಆ ಕಥೆಯಲ್ಲಿ ಎಸ್ದಾಗ ಅದು ಈ ಬೇರೆರಿಗೆ ಗೊತ್ತಾಗೋದಿಲ್ಲ. ಬಟ್ ಏನು ಮಾಡ್ತಾನೆ, ಈ ಅಲ್ಲಿ ಜಗನ್ನಾಥ ಏನು ಮಾಡ್ತಾನೆ, ಆ ಹೊಲೆಯರನ್ನು ತಗೊಂಬಂದು ದೇವಸ್ಥಾನದೊಳಗೆ ನುಗ್ಗಿಸ್ತಾನೆ. ಆದರೆ ಅಲ್ಲಿ ವಿಗ್ರಹ ಇರೋದೇ ಇಲ್ಲ. ಈ ಸನ್ನಿವೇಶವನ್ನು ಆ ಪೂಜಾರಿ ಮತ್ತು ಅವರ ಮಗನ ಮಧ್ಯದ ಘರ್ಷಣೆಯ ಮೂಲಕ ಅವನ ಮಗ ವಿಗ್ರಹವನ್ನು ಹೊತ್ತು ಅದನ್ನು ಎಸ್ತಿದ್ದು ಬಚ್ಚಿಟ್ಬಿಟ್ಟು ಸನ್ನಿವೇಶವನ್ನು ಹೇಗೆ ಅದನ್ನು ತಿರ್ಸ್ತಾರೆ ಅನ್ನೋದು ನೋಡಿ. ಈ ಸನ್ನಿವೇಶನ ಮಡಿವಂತರು ಹೇಗೆ ತಿರ್ಸ್ತಾರೆ ಅಂದರೆ, ಹೊಲೆಯರು ದೇವಸ್ಥಾನದೊಳಗೆ ಹೋಗಿದ್ದರಿಂದ ಮಂಜುನಾಥ ಅದೃಶ್ಯನಾದ ಅನ್ನುವಂಥ ಒಂದು ಕಥೆಯನ್ನೇ, ದಂತಕಥೆಯನ್ನು ಕಟ್ಟಿಬಿಡ್ತಾರೆ. ಊರಲ್ಲಿ ಇದನ್ನೆಲ್ಲ ಹಬ್ಬಿಸ್ತಾರೆ. ಆದರೆ ನಿಜವಾಗೂ ನಡೆದಿದ್ದೇನು ಅನ್ನೋದು ಬಹಳ ಮುಖ್ಯವಾಗಿ ಅಂಶ. ಅಂದರೆ ಈ ಇಡೀ ಕತೆ ಅಥವಾ ಈ ಕಾದಂಬರಿ ಏನನ್ನು ಒದಗಿಸ್ಕೊಡುತ್ತೆ ಅಂದರೆ, ಭಾರತೀಯ ಕಾದಂಬರಿ ಭಾರತೀಪುರ ಅನ್ನುವಂಥ ಕಾದಂಬರಿ ಏನು ಒದಗಿಸ್ಕೊಡುತ್ತೆ ಅಂದರೆ, ಒಬ್ಬ ಭಾರತೀಯ ಸೋಷಲಿಸ್ಟ್ ಸಮಾಜವಾದದ ಒಬ್ಬ ಸುಧಾರಕನ ಕತೆ ಇಲ್ಲಿ ಯಾವ ರೀತಿ ರೂಪುಗೊಳ್ಳುತ್ತೆ ಅಂದರೆ, ಆಧುನಿಕ ಪಾಶ್ಚಾತ್ಯ ವಿದ್ಯಾಭ್ಯಾಸದಿಂದ ಪಡೆದ ಇಂಡಿಯಾದ ತರುಣನೊಬ್ಬನ ತಲ್ಲಣಗಳ ಕತೆ ಇದು ಕಟ್ಟಿಕೊಡುತ್ತೆ. ಇಂಥವು ಒಂದು ಊರಲ್ಲ, ಭಾರತೀಪುರದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಈ ಥರ ಘಟನೆಗಳು ನಡೆದಿದ್ದಾವೆ. ಆದರೆ ಸಮಾಜ ಸುಧಾರಣೆ ವಿಫಲವಾದಂಥ ಕತೆ ಇಲ್ಲಿ ನಾವು ಗಮನಿಸ್ಬೋದು. ಅದು ಒಂದು ಸಾಂಕೇತಿಕವಾಗಿ ಕಥೆಯನ್ನು ಈ ರೀತಿಯಲ್ಲಿ ಕಟ್ಟಿಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ.
ಓಕೆ, ಮತ್ತೊಂದು ವಿಶೇಷವಾದಂಥ ಕಾದಂಬರಿ ಅವಸ್ಥೆ. ಇದು 1978ರಲ್ಲಿ ಪ್ರಕಟಗೊಳ್ಳುತ್ತೆ. ಕನ್ನಡದ ಮೊದಲ ಪ್ರಕಟಗೊಂಡಂಥ ರಾಜಕೀಯ ಕಾದಂಬರಿ ಅಂತ ಇದನ್ನು ಗುರುತಿಸಲ್ಪಡುತ್ತೆ. ಇದು ಸ್ವಾತಂತ್ರ್ಯೋತ್ತರವಾದಂಥ ಕಾಲದ ಹಿಂಸೆಯ ಜಿಜ್ಞಾಸೆಯನ್ನು ಒಳಗೊಂಡಂಥ ವಸ್ತು. ಇದರಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಏನೇನು ಹಿಂಸೆ ನಡೀತೋ ಅಥವಾ ಜಿಜ್ಞಾಸೆ ನಡೀತೋ ಅನ್ನೋ ಕಥಾವಸ್ತು ಇದರ ಒಳಗೊಂಡಿದೆ. ಹಿಂದುಳಿದ ಜಾತಿಗಳಿಂದ ಮೇಲೆದ್ದು ಬಂದಂಥ ಉತ್ಸಾಹಿ ಪ್ರಾಮಾಣಿಕ ರಾಜಕೀಯ ನಾಯಕನೊಬ್ಬನು ಭ್ರಷ್ಟ ರಾಜಕಾರಣದ ಬಲೆಯಲ್ಲಿ ಸಿಲುಕಿ ಸೋತು ಹೋಗುವಂಥ ಕತೆ ಇದರಲ್ಲಿ ನಾವು ಗಮನಿಸ್ಬೋದು. ಹಾಗೆ ರೈತ ಚಳುವಳಿಯ ಕಾರಣಗಳಿಂದ ಸೋಲಿನ ಕತೆ, ಇದನ್ನು ಸಹಿತ ಸೋಲಿನ ಕಥೆಯಾಗಿ ಸಹಿತ ಅವಸ್ಥೆಯನ್ನು ಗಮನಿಸ್ಬೋದು. ಹಾಗಾಗಿ ಬೇರೆ ಬೇರೆ ಒಂದು ದೃಶ್ಯ ಅಥವಾ ಒಂದು ದೃಷ್ಟಿಕೋನ ಈ ಕಥೆಯಲ್ಲಿ ನಾವು ನೋಡಬಹುದಾಗಿರುವಂಥ ಒಂದು ವಿಶಿಷ್ಟವಾದಂಥ ಕತೆ ಅವಸ್ಥೆ ಅನ್ನೋದನ್ನು ನಾವು ಇಲ್ಲಿ ಮುಖ್ಯವಾಗಿ ದಾಖಲಿಸ್ತಾರೆ. ಹಾಗೆ ಇನ್ನೊಂದು ವಿಶಿಷ್ಟವಾದಂಥ ಮತ್ತೊಂದು ಕಾದಂಬರಿ ಭವ ಅಂಥೇಳಿ 1994ರಲ್ಲಿ ಈ ಕಾದಂಬರಿ ಪ್ರಕಟಗೊಳ್ಳುತ್ತೆ. ಭವ ಕಾದಂಬರಿ ಏನನ್ನು ನಮಗೆ ಗೋಚರಿಸುತ್ತೆ ಅಥವಾ ಏನನ್ನು ಕಟ್ಟಿಕೊಡುತ್ತೆ ಅಂದರೆ ಆಧುನಿಕ ಬದುಕಿನ ಸಮಸ್ಯೆಗಳನ್ನು ಅದರ ಆಯಾ ಸ್ಥಳಗಳಲ್ಲಿ ಮುಟ್ಟಿ ನೋಡಲು ಪ್ರಯತ್ನಿಸುತ್ತದೆ. ಆಧುನಿಕ ಬದುಕಿನ ಸಮಸ್ಯೆಗಳೇನೆ ಆಯಾ ಸ್ಥಳದಲ್ಲೇ ಅದನ್ನು ಗಮನಿಸೋದಕ್ಕೆ, ಹಾಗೆ ಬದುಕಿನ ಅನುರಕ್ತಿ ಮತ್ತು ವಿರಕ್ತಿಗಳ ಒಂದು ಸ್ವರೂಪವನ್ನು ಶೋಧಿಸೋದಕ್ಕೆ ಈ ಒಂದು ಭವ ಕಾದಂಬರಿ ಹೊಸದಾದಂಥ ಅನುಭವವನ್ನು ತಂದುಕೊಡುತ್ತೆ. ಹಾಗಾಗಿ ಒಂದು ಯು ಆರ್ ಅನಂತಮೂರ್ತಿ ಅವರಿಂದ ಒಡಮೂಡಿ ಬಂದಂಥ ಈ ಭವ ಕಾದಂಬರಿನೂ ಸಹಿತ ಬಹಳ ವಿಶೇಷವಾದಂಥ ಒಂದು ಕಾದಂಬರಿಯಾಗಿ ನಾವು ನೋಡ್ತೀವಿ. ಹಾಗೆ ಇದು ಒಂದು 4ನೇ ಕಾದಂಬರಿ ಯು ಆರ್ ಅನಂತಮೂರ್ತಿನ. ಈ ಕೃತಿಯಲ್ಲಿ ಏನಿದೆ ಅಂದರೆ, ಈ ಕೃತಿಯ ಮೂಲಕ ಶ್ರೀಯುತರು ಈ ಯು ಆರ್ ಅನಂತಮೂರ್ತಿ ತಮ್ಮ ಸೃಜನಶೀಲ ಜೀವನದ ಹೊಸ ಘಟ್ಟವನ್ನು ಪ್ರವೇಶಿಸ್ತಾರೆ. ಇದರ ಮೂಲಕ ಭವ ಅಂದರೆ ಏನು ಅಂದರೆ ಇರುವಿಕೆ ಅನ್ನೋದು. ಹಾಗೆ ಅಷ್ಟೇ ಅಲ್ಲ, ಆಗುವಿಕೆಯೂ ಸಹಿತ ಆಗಿರುತ್ತೆ ಅನ್ನೋದು ಬಹಳ ಮುಖ್ಯವಾಗಿ. ಇರೋದು ಏನಿದೆ ಇದು ಭವ, ಹಾಗೆ ಮುಂದೆ ಆಗಬೇಕಾಗಿರೋದು ಸಹಿತ ಭವ ಅನ್ನೋದನ್ನು ಇವರು ಗಮನಿಸ್ತಾರೆ. ಇಲ್ಲಿ ಮುಖ್ಯವಾಗಿ 3 ತಲೆಮಾರಿನ ವ್ಯಕ್ತಿಗಳನ್ನು ಇಲ್ಲಿ ತರ್ತಾರೆ ಪಾತ್ರಗಳಾಗಿ. 3 ತಲೆಮಾರಿಗೆ ಸೇರಿದ 3 ವ್ಯಕ್ತಿಗಳ ಮೂಲಕ ಅನಂತಮೂರ್ತಿ ತೀವ್ರವಾದಂಥ ಅನುರಕ್ತಿ ಮತ್ತು ವಿರಕ್ತಿಗಳನ್ನು ಬೆಳೆಸುವ ಸಂಗಮ ಸ್ಥಾನವನ್ನು ಶೋಧಿಸಿದ್ದಾರೆ. ಇದರಲ್ಲಿ ಇಲ್ಲಿಯ ನಾಯಕರು ಸಂಸಾರದ ಒಡಲೊಳಗೆ ತೀವ್ರವಾಗಿ ಮುಳುಗಿದ್ದು ನಿರ್ವಾಣಕ್ಕಾಗಿ, ಅಂದರೆ ಸಂಸಾರದಲ್ಲಿದ್ದು ಸಂಸ್ಕಾರವನ್ನು ಪಡೆಯುವಂತಹ, ಸಂಸಾರದಲ್ಲಿದ್ದು ಸಾಧನೆಯನ್ನು ಮಾಡುವಂತಹ ಒಂದು, ಅಂದರೆ ಒಂದು ನೀರಿನಲ್ಲಿರುವಂಥ ಬಾಳೆ ಎಲೆ ಥರ ಅಥವಾ ಬಾಳೆಯ ಏನೋ ತಾವರೆ ಎಲೆ ಥರ ಅಥವಾ ತಾವರೆ ಹೂವಿನ ಥರ ಇದ್ದು ಇಲ್ಲದಂತೆ ಇರುವಂತಹ ಒಂದು ವ್ಯವಸ್ಥೆಯನ್ನು ಭವ ತಂದುಕೊಡುತ್ತೆ. ಹಾಗಾಗಿ ಇಲ್ಲಿಯ ನಾಯಕರಲ್ಲೂ ಸಂಸಾರದ ಒಳಗೆ ತೀವ್ರವಾಗಿ ಮುಳುಗಿದ್ದು ನಿರ್ವಾಣಕ್ಕಾಗಿ ಹಂಬಲಿಸುವವರು, ಆದರೆ ದಾರಿ ಸಿಕ್ಕದೆ ಕಂಗಾಲಾದವರು ಇಲ್ಲಿ ಭವದ ಮುಖ್ಯವಾಗಿರುವಂಥ ಕಥಾವಸ್ತುವಾಗಿ ನಾವಿಲ್ಲಿ ಗೋಚರಿಸ್ಬೋದು. ಹಾಗೆ ಸಂಸಾರ ಮತ್ತು ನಿರ್ವಾಣ ಅಂದರೆ ಏನು ಸಾಧಿಸಬೇಕಾಗಿದೆ, ಆ ಸಾಧಿಸೋದಕ್ಕೆ ಸಂಸಾರನೇ ಬೇಕಾ ಅಥವಾ ಅದರಿಂದ ಹೊರಗೆ ಬರಬೇಕಾ, ಈ ಜಿಜ್ಞಾಸೆ ಬಹಳ ಮುಖ್ಯ. ಇವು ನಡುವೆ ಇಲ್ಲ ಎಂಬ ಘನವಾದ ಬೌದ್ಧ ದಾರ್ಶನಿಕ ಸತ್ಯವನ್ನು ತೀರಾ ಆಕರ್ಷಕವಾದ ಲೌಕಿಕ ರೀತಿಯಲ್ಲಿ ಕಾದಂಬರಿ ಒಡಮೂಡಿಸುತ್ತದೆ, ಮಂಡಿಸುತ್ತದೆ. ಇದು ಉಪನಿಷತ್ತಿನ ಸತ್ಯವೂ ಸಹಿತ ಅದೇ ಆಗಿತ್ತು ಅನ್ನೋದು ನಾವು ಇಲ್ಲಿ ಗಮನಿಸಬೇಕು. ಬಹುಮುಖಿ ಕಥನ ಧ್ವನಿಯಲ್ಲಿ ಈ ಕಾದಂಬರಿಯನ್ನು ಬರೆಯಲಾಗಿದೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ವಿಶ್ಲೇಷಣೆಯಲ್ಲಿ ಇದು ದಾಖಲಿಸಿದ್ದಾರೆ. ಹಾಗೆ ಒಮ್ಮೆ ಉತ್ಕಟ ಕೌತುಕದ ಕಥೆಯಾಗಿ, ಒಮ್ಮೆ ಅಂತರಂಗದ ವಿಶ್ಲೇಷಣೆಯ ಪ್ರಜ್ಞಾವಾಹಿನಿಯಾಗಿ ಈ ಕತೆ ನಮಗೆ ಗಮನಿಸುತ್ತೆ. ಹಾಗೆ ಒಮ್ಮೆ ನಿರ್ಲಿಪ್ತತೆ ಸಾಕ್ಷಿ ಪ್ರಜ್ಞೆಯ ನಿರೂಪಣೆಯಾಗಿಯೂ ಸಹಿತ ಇದನ್ನು ನಾವು ಗಮನಿಸ್ಬೋದು. ಹೀಗೆ ಪುಟ್ಟ ಕೃತಿಯಲ್ಲಿ ಒಂದು ಎಪಿಕ್ ಒಂದು ಕಾದಂಬರಿಯ ತಂತ್ರ ಇದರಲ್ಲಿ ದಾಖಲಿಸಿದ್ದಾರೆ. ಹಂಗೆ ವಿಶಿಷ್ಟವಾದಂಥ ಒಂದು ಕಾದಂಬರಿ ಇದು ಬಹಳ ಮುಖ್ಯವಾಗಿ ಗಮನಿಸಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನವನ್ನು ಪೊಳ್ಳು ನೈತಿಕ ಮೌಲ್ಯಗಳ ತೀರ್ಮಾನವೆನ್ನದೇ, ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ಏನು, ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನವನ್ನು ಪೊಳ್ಳು ನೈತಿಕ ಮೌಲ್ಯಗಳ ತೀರ್ಮಾನವಾಗಿದೆ, ಪ್ರೀತಿ ತುಂಬಿದ ವಿನಯವಾಗಿ ಇಲ್ಲಿ ಕಾಣಲಾಗಿದೆ. ಏನೇನೋ ಪೊಳ್ಳು ನೈತಿಕ ಮೌಲ್ಯಗಳನ್ನು ಬದಲಿ ಪ್ರೀತಿಯ ತುಂಬಿದ ವಿನಯತೆ ಇಲ್ಲಿ ಬಹಳ ಮುಖ್ಯವಾಗಿ ಭವದಲ್ಲಿ ಕವಿ ದಾಖಲಿಸ್ತಾರೆ ಅಥವಾ ಒಡಮೂಡಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಓಕೆ, ಇವರ ಮತ್ತೊಂದು ವಿಶಿಷ್ಟವಾದಂತಹ ಒಂದು ಕೃತಿ ಸುರಗಿ. ಇದು ಒಂದು ಆತ್ಮಕಥನ. 2012ರಲ್ಲಿ ಇದು ಪ್ರಕಟಗೊಳ್ಳುತ್ತೆ. ಇದು ಯು ಆರ್ ಅನಂತಮೂರ್ತಿಯವರು ತಮ್ಮ ಬದುಕಿನ
80ರ ದಶಕದಲ್ಲಿ ಇದನ್ನು ದಾಖಲಿಸ್ತಾರೆ. ಇದು ಆತ್ಮಕಥನ. ಇದನ್ನು ಲೇಖಕಿ ನ ತೇಜಶ್ರೀ ಅನ್ನುವಂಥವ್ರು ಇವರ ಲವಲವಿಕೆಯ ನಿರೂಪಣೆಯ ಮೂಲಕ ಈ ಒಂದು ಆತ್ಮಕಥನ ಓದಿಸಿಕೊಳ್ಳುತ್ತದೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಹಾಗೆ ಈ ಬರಹ ಅನಂತಮೂರ್ತಿಯವರ ಬಾಲ್ಯ, ಅವರ ಓದಿನ ದಿನಗಳು ಆರಂಭವಾಗಿ ಸಂಸಾರ, ಅಧ್ಯಾಪನ ಮತ್ತು ವೃತ್ತಿ ಮತ್ತು ಸಾಮಾಜಿಕ ಚಟುವಟಿಕೆಗಳು ಹೇಗೆ ಅವರು ತೊಡಕೊಂಡಿದ್ದರು ಅನ್ನೋದು ಹರಿದು ಬಂದಂಥ ಹರಿದು ಕಡೆಗೆ ಅವರ ವಿಶ್ವವ್ಯಾಪಿ ಸಂಚಾರಗಳು ಮತ್ತು ಸಾರ್ವಜನಿಕ ವಲಯದ ಹುದ್ದೆಗಳು ಅನುಭವಗಳನ್ನು ವಿಮರ್ಶಕ ಪ್ರಜ್ಞೆಯಿಂದ ದಾಖಲಿಸುತ್ತಾ ಹೋಗುತ್ತೆ. ಹಾಗಾಗಿ ಇಡೀ ಈ ಸುರಗಿ ಅನ್ನೋದು ಓದಿದರೆ ಇಡೀ ಅನಂತಮೂರ್ತಿ ಅವರನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದು ಒಂದು ದೃಷ್ಟಿ. ಇನ್ನೊಂದು ಕಡೆಯಿಂದ ಸುರಗಿ ದಾಖಲೆ ಆಗುವಂತಹ ಅಥವಾ ಓದಲೇಬೇಕಾಗಿರುವಂಥ ಒಂದು ಕೃತಿ. ಯಾಕೆ ಅಂದರೆ ಹಿರಿಯ ಕನ್ನಡದ ಲೇಖಕನೊಬ್ಬನ ಆತ್ಮಕಥೆ ಇದು. ಅಷ್ಟೇ ಅಲ್ಲ, ಮತ್ತೊಂದು ಕಡೆಯಿಂದ ಇದನ್ನು 20ನೇ ಶತಮಾನದ ದ್ವಿತೀಯಾರ್ಧದ ಸಾಹಿತ್ಯಿಕ ಸಾಂಸ್ಕೃತಿಕ ಚರಿತ್ರೆಯಾಗೂ ಸಹಿತ ಇದು ಅನಾವರಣಗೊಳ್ಳುತ್ತೆ. ಇದು ಕೇವಲ ಅನಂತಮೂರ್ತಿಯನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸುರಿಗೆ ಓದೋದಲ್ಲ, ಇದು ಕನ್ನಡ ಸಾಹಿತ್ಯದ 20ನೇ ಶತಮಾನದ ದ್ವಿತೀಯಾರ್ಧದ ಸಾಹಿತ್ಯಿಕ ಸಾಂಸ್ಕೃತಿಕ ಚರಿತ್ರೆಯ ಅನಾವರಣ ಈ ಕೃತಿಯ ಮೂಲಕ ಆಗಿದೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಇದು ನಮ್ಮನ್ನು ತಟ್ಟಬಲ್ಲ ಅಪರೂಪದ ಕೃತಿ ಸುರಗಿ. ಇದು ಅನಂತಮೂರ್ತಿಯವರ ಆತ್ಮಕಥನ. ಸ್ನೇಹಿತರೆ, ಇನ್ನೊಂದು ಅನಂತಮೂರ್ತಿಯವರ ಒಂದು ವಿಶಿಷ್ಟವಾದಂಥ ಒಂದು ಬರಹ ಯಾವುದು ಅಂದರೆ ರುಜುವಾತು. 1981ರಲ್ಲಿ ಆರಂಭಿಸಿದ ತ್ರೈಮಾಸಿಕ ಪತ್ರಿಕೆ ಇದು. ಇಲ್ಲಿ ಅಡಿಗರು ಹೊರ ತರ್ತಾ ಇದ್ದಂಥ ಸಾಕ್ಷಿ ಅನ್ನುವಂಥ ಪತ್ರಿಕೆಯಲ್ಲಿ ಇವರು ಲೇಖನವನ್ನು ಕಳಿಸ್ತಾ ಇದ್ರು, ಅದರಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾವಾಗ ಇದು 1980ರಲ್ಲಿ ಅದು ನಿಂತು ಹೋಗುತ್ತೆ, ಆವಾಗ ಅದಕ್ಕೆ ಒಂದು ಪರ್ಯಾಯವಾಗಿ ಇವರು ಈ ರುಜುವಾತು ಅನ್ನುವಂಥ ಪತ್ರಿಕೆಯನ್ನು, ತ್ರೈಮಾಸಿಕ ಪತ್ರಿಕೆಯನ್ನು ಹೊರಡಿಸ್ತಾರೆ. ತಾವು ಕೂಡ ಪತ್ರಿಕೆ ಮೂಲಕ ಹಲವರನ್ನು ಬೆಳೆಸಬಹುದು, ಯಾರು ಅಡಿಗರ ಥರ ಇದನ್ನು ಬೆಳೆಸ್ಬೋದು ಅಂತೇಳಿ ಇದನ್ನು ರೆಡಿ ಮಾಡ್ತಾರೆ. ಆನಂತರ ಇದು ರುಜುವಾತು ಅನ್ನುವಂಥ ಪುಸ್ತಕದ ರೂಪದಲ್ಲಿ ಬರುತ್ತೆ. ಅಂಕಣ ಬರಹಗಳ ಒಂದು ಸಂಕಲನ ಇದು. ರುಜುವಾತು ಪತ್ರಿಕೆ ಮತ್ತು ರುಜುವಾತು ಪುಸ್ತಕ ಎರಡೂ ಹೌದು. ಪತ್ರಿಕೆಯ ಅಂಕಣ ಬರಹಗಳನ್ನು ಪುಸ್ತಕವಾಗಿ ಇವರು ರೂಪುಗೊಳಿಸ್ತಾರೆ. ಹಾಗಾಗಿ ಅನಂತಮೂರ್ತಿಯ ಹುಟ್ಟೂರು ಯಾವುದು ಕೇಳಬಹುದು. ಇದರಲ್ಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಮೇಳಿಗೆ, ದುರ್ವಾಸಪುರ. ಇದರಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಅನಂತಮೂರ್ತಿಯವರ ಹುಟ್ಟೂರು ಮೇಳಿಗೆ, ತೀರ್ಥಹಳ್ಳಿ ತಾಲೂಕಿನ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಯಲ್ಲಿ ಇವರು ಜನಿಸ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಹಾಗೆ ಮತ್ತೊಂದು ಪ್ರಶ್ನೆ, ಅನಂತಮೂರ್ತಿಯವರ ಪೂರ್ಣ ಹೆಸರು ಅಂತ ಕೇಳ್ತಾರೆ. ಅನಂತಮೂರ್ತಿ ಇವರ ಪೂರ್ಣ ಹೆಸರು ಯಾವುದು ಅಂತ ಅಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಸರಿಯಾದದ್ದು ಯಾವುದು ಅಂತ ಗುರುತಿಸೋದಕ್ಕೆ ಸರಿಯಾದದ್ದು ಯಾವುದು ಅಂತ ನಮಗೂ ತಿಳಿದಿರಬೇಕಾಗುತ್ತೆ. ಈಗಾಗಲೇ ನಿಮಗೆ ಈ ಒಂದು ವಿಡಿಯೋ ತರಗತಿಯಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನೆ. ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಸರಿಯಾದ, ಅಥವಾ ಉಡುಪಿ ರಾಜಗೋಪಾಲ ಅನಂತಮೂರ್ತಿ ಸರಿಯಾದ, ಅಥವಾ ಉಡುಪಿ ರಾಜಗೋಪಾಲ ಅನಂತಮೂರ್ತಿ ಅನ್ನೋದು ಸರಿನಾ, ಅಥವಾ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಸರಿನಾ? ಈ ಥರದಲ್ಲಿ 4 ಆಪ್ಷನ್ಗಳನ್ನು ಇಟ್ಟಿದ್ದಾರೆ. ಸರಿಯಾದಂಥದ್ದು ಯಾವುದು ಅಂತಂದರೆ 4ನೇ ಆಪ್ಷನ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಆದರೆ ಮೊದಲನೇ ನೋಡಿ, ರಾಜಗೋಪಾಲ ಅಲ್ಲ, ಅದು ರಾಮಗೋಪಾಲ ಆಗಿದೆ. ಇದೊಂದು ಸ್ವಲ್ಪ ಗಮನಿಸಬೇಕಾಗುತ್ತೆ ಅಲ್ವಾ? ಈ ವ್ಯತ್ಯಾಸವನ್ನು ಸ್ವಲ್ಪ ಗಮನಿಸಿ ಆ ಥರದ ಸರಿಯಾದದ್ದನ್ನು ನೀವು ಗುರುತಿಸಬೇಕಾಗುತ್ತೆ. ಓಕೆ, ನಾವು 3ನೇ ಪ್ರಶ್ನೆ ನೋಡೋಣ. ಅನಂತಮೂರ್ತಿ ಅವರ ಪ್ರಾರಂಭಿಕ ಶಿಕ್ಷಣ ಎಲ್ಲಿ ನಡೆಯಿತು ಅಂತ. ಇದು ಒಂದು ಬಹಳ ಮುಖ್ಯವಾದಂಥ ಘಟನೆ ಅವರ ಜೀವನ ಚರಿತ್ರೆಯನ್ನು ಪರಿಚಯ ಮಾಡ್ಕೊಳೋದಕ್ಕೆ. ಹಾಗಾದರೆ ಇಲ್ಲಿ ಶಿವಮೊಗ್ಗನ, ತೀರ್ಥಹಳ್ಳಿನ, ಮೇಳಿಗೆನ ಅಥವಾ ದುರ್ವಾಸಪುರ ಈ ಥರ ಕೇಳಿದರೆ, ಅವರ ಸ್ವಂತ ಊರಾದಂಥ ತೀರ್ಥಹಳ್ಳಿ ತಾಲೂಕಿನ ದುರ್ವಾಸಪುರದಲ್ಲಿ ಇವರ ಪ್ರಾರಂಭಿಕ ಶಿಕ್ಷಣ ಪ್ರಾರಂಭ ಆಗುತ್ತೆ ವೇದಾಧ್ಯಯನದ ಮೂಲಕ ಅನ್ನೋದನ್ನು ನಾವು ಇಲ್ಲಿ ಸ್ಮರಿಸಬಹುದು. ಹಾಗೆ 4ನೇ ಪ್ರಶ್ನೆ ನೋಡೋಣ. ಅನಂತಮೂರ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಹಾಗಿದ್ರೆ 1994, 1990, 1983, 1977 ಈ ಪ್ರಮುಖವಾಗಿರುವಂಥ ಇಸವಿ ಕಾಲಘಟ್ಟಗಳಲ್ಲಿ ಯಾವುದು ಸರಿಯಾದ್ದು ಅಂತ ಗುರುತಿಸೋದಕ್ಕೆ ಬಹಳ ಕರೆಕ್ಟಾಗಿ ಗೊತ್ತು ನಿಮಗೆ. 1994 ಸರಿಯಾದಂಥ ಅಂಶಗಳನ್ನು ಆಧರಿಸಿ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋದಾದರೆ, ಅನಂತಮೂರ್ತಿಯವರ ಮೊದಲ ಕಥಾ ಸಂಕಲನ ಯಾವುದು ಅಂತ ಕೇಳಿದರೆ, ಪ್ರಶ್ನೆನ, ಮೌನಿನ, ಎಂದೆಂದೂ ಮುಗಿಯದ ಕಥೆನ, ಅಥವಾ ಅಜ್ಜನ ಹೆಗಲ ಸುಕ್ಕುಗಳು ಅನ್ನೋದು. ಇವು 4 ಇಟ್ಟಿದ್ದಾರೆ. ಇವು 4ನಲ್ಲಿ ಯಾವುದು ಸರಿಯಾದ್ದು ಅಂತಂದರೆ ಸರಿಯಾದಂಥ ಉತ್ತರ ಎಂದೆಂದೂ ಮುಗಿಯದ ಕತೆ. ಇದು ಮೊದಲ ಕಥಾ ಸಂಕಲನ. ಓಕೆ, ಮತ್ತೊಂದು ಪ್ರಶ್ನೆ ನೋಡೋಣ. ಅನಂತಮೂರ್ತಿಯವರ ಈ ಕತೆ ಕಥಾಲೋಕದ ಉಜ್ವಲ ರತ್ನಗಳು ಅಂತೇಳಿ
ಅಡಿಗರು ಕೊಂಡಾಡಿದ್ದಾರೆ. ಅದು ಯಾವ ಕಥೆಗಳು ಅಂತ ನೋಡಿದರೆ, ಘಟಶ್ರಾದ್ದ ಅನ್ನೋದು ಸರಿನಾ, ಹುಲಿಯ ಹೆಂಗುರಳು ಅನ್ನೋದು ಸರಿನಾ, ಎಂದೆಂದಿಗೂ ಮುಗಿಯದ ಕಥೆ ಅನ್ನೋದು ಸರಿನಾ, ಕ್ಲಿಪ್ ಜಾಯಿಂಟ್ ಅನ್ನೋದು ಸರಿನಾ? ಇದರಲ್ಲಿ ಸರಿಯಾದ ಉತ್ತರ ಈಗಾಗಲೇ ನಿಮಗೆ ಮನದಟ್ಟಾಗಿದೆ. ತಾಯಿ ಮತ್ತು ಇನ್ನೊಂದು ಕತೆ, ಈ ತಾಯಿ ಅನ್ನೋದೊಂದು ಕತೆ, ಇನ್ನೊಂದು ಹುಲಿಯ ಹೆಂಗುರಳು ಅನ್ನೋಂಥ ಕತೆ, ಇವೆರಡು ಕಥಾಲೋಕದ ಉಜ್ವಲ ರತ್ನಗಳು ಅಂತ ಗುರುತಿಸಿದ್ದಾರೆ. ಅದರಲ್ಲಿ ಇಲ್ಲಿ ಕೊಟ್ಟಿರುವಂಥ ಒಂದು ಬಹು ಆಯ್ಕೆಯಲ್ಲಿ ಹುಲಿಯ ಹೆಂಗುರಳು ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ಓಕೆ, ಮೂರನೇ ಪ್ರಶ್ನೆ ನೋಡೋಣ. ಯು ಆರ್ ಅನಂತಮೂರ್ತಿ ಅವರ ಕ್ಲಿಪ್ ಜಾಯಿಂಟ್ ಈ ಕತೆ ಒಳಗೊಂಡ ಕಥಾ ಸಂಕಲನ ಯಾವುದು ಅಂತ ಕೇಳಿದ್ದಾರೆ. ಇದು ಸುಮಾರು ಸರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕ್ಲಿಪ್ ಜಾಯಿಂಟ್ ಇದು ಯಾರ ಕತೆ ಇದನ್ನು ಕೇಳ್ತಾರೆ, ಅಥವಾ ಕ್ಲಿಪ್ ಜಾಯಿಂಟ್ ಅನ್ನುವಂಥ ಕತೆ ಇರುವ ಕಥಾ ಸಂಕಲನ ಯಾವುದು ಅಂತಂದು ಕೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಭವ, ಮೌನಿ, ಪ್ರಶ್ನೆ, ಆಕಾಶ ಮತ್ತು ಬೆಕ್ಕು. ಈ 4 ಕತೆಗಳಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಮೌನಿ. ಮೌನಿ ಅನ್ನುವಂಥ ಕಥಾ ಸಂಕಲನದಲ್ಲಿ ಕ್ಲಿಪ್ ಜಾಯಿಂಟ್ ಅನ್ನುವಂಥ ಒಂದು ಕತೆ ಇದೆ. ಹಾಗೆ 4ನೇ ಪ್ರಶ್ನೆ ನೋಡೋಣ. ಅಸ್ಪೃಶ್ಯರನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಪ್ರೇರೇಪಿಸುವ ವಿಷಯ ಆಧಾರಿತ ಯು ಆರ್ ಅನಂತಮೂರ್ತಿ ಅವರ ಕಾದಂಬರಿ ಯಾವುದು? ಈ ಥರ ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸಂಸ್ಕಾರ ಅನ್ನೋದು ಸರಿನಾ, ಅವಸ್ಥೆ ಸರಿನಾ, ಭಾರತೀಪುರ ಅನ್ನೋದು ಸರಿನಾ, ಭವ ಅನ್ನೋದು ಸರಿನಾ? ಇಷ್ಟು ಕಾದಂಬರಿಗಳು, 4 ಕಾದಂಬರಿಗಳು. ಇದರಲ್ಲಿ ಸರಿಯಾದ ಉತ್ತರ ಎಸ್, ನೀವು ಸರಿಯಾಗಿ ಗೆಸ್ ಮಾಡಿದಿರಿ. ಭಾರತೀಪುರ ಅಸ್ಪೃಶ್ಯರನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಪ್ರೇರೇಪಿಸುವ ವಿಷಯವನ್ನು ಒಳಗೊಂಡಂಥ ಒಂದು ಕೃತಿ. ಹಾಗೆ ಇನ್ನೊಂದು ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ. ಯು ಆರ್ ಅನಂತಮೂರ್ತಿಯವರ ಆತ್ಮಕಥನ ಯಾವುದು ಅಂತ ಕೇಳಿದ್ದಾರೆ. ರುಜುವಾತುನ, ಸುರಗಿನ, ಭವನ, ಎನ್ನೆಂದು ಮುಗಿಯದ ಕಥೆನ? ಇದು ಬಹಳ ನಿಮಗೆಲ್ಲ ಈಗಾಗಲೇ ಮನದಟ್ಟಾಗಿದೆ. ಸರಿಯಾದ ಉತ್ತರ ಎಸ್, ಸುರಗಿ. ಓಕೆ ಸ್ನೇಹಿತರೆ, ನಾವು ಕೊನೆಯದಾದಂಥ ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ. ಯು ಆರ್ ಅನಂತಮೂರ್ತಿಯವರು ಹೊರತರುತ್ತಿದ್ದ ತ್ರೈಮಾಸಿಕ ಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ. ಎಸ್, ರುಜುವಾತು, ಸುರಗಿ, ಸಾಕ್ಷಿ, ಸುಧರ್ಮ ಅಂತೇಳಿ. ಇದರ ಸರಿಯಾದ ಉತ್ತರ ಎಸ್, ಯಾವುದು? ರುಜುವಾತು ಅನ್ನೋದು. ಓಕೆ, ಈಗ ನಾವು ಈವರೆಗೂ ಯು ಆರ್ ಅನಂತಮೂರ್ತಿಯವರ ಪರಿಚಯದೊಂದಿಗೆ ಅವರ ಸಾಹಿತ್ಯದ ಒಂದಿಷ್ಟು ಅವಲೋಕನದ ಪ್ರಯಾಣವನ್ನು ಮಾಡಿದ್ದೇವೆ. ಖಂಡಿತವಾಗೂ ಯು ಆರ್ ಅನಂತಮೂರ್ತಿಯ ವ್ಯಕ್ತಿತ್ವ ಮತ್ತು ಅವರ ಮೌಲ್ಯಗಳು, ಅವರ ಕೃತಿಗಳಲ್ಲಿ ಅವರು ದಾಖಲಿಸಿದಂತಹ ಅಥವಾ ಚಿಂತಿಸಿದಂಥ ವಿಚಾರಗಳ ಒಂದಿಷ್ಟು ಮಾಹಿತಿ ನಿಮ್ಮ ಮನಪಟಲದಲ್ಲಿ ಮೂಡಿದೆ ಅಂತ ಭಾವಿಸ್ತಾ ವಂದನೆಗಳು.